ಕೋಡಿ ಹರಿವ ವರಪುಣ್ಯಮಯ ಶರೀರದ ಗುರುವಿರಲೆನ್ನ ಮಾನಸದು. ಪ್ರಥಮದಲ್ಲಿ ಆರಾಧ್ಯ ಗುರುಗಳಾಗಿರುವಂತಹ ಸಾವಿರಾರು ಜನರಿಗೆ ವಿದ್ಯಾದಾತರು, ಅನ್ನದಾತರು, ಮಾತೃ ಹೃದಯದವರು ಆಗಿರುವಂತಹ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಪಾಠಶಾಲೆಯ ನಾಮಾಂಕಿತರಾಗಿ ನಮ್ಮೆಲ್ಲರ ಹೃದಯದಲ್ಲಿ ವೇದ ವಿದ್ಯೆಯನ್ನು ಪ್ರಜ್ವಲಿಸ್ತಿರುವಂತಹ ಪಾಠಶಾಲೆಯ ನಾಮಾಂಕಿತರಾಗಿರುವಂತಹ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಬಂದಿರುವಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಂದೆ ತಾಯಿಗಳಲ್ಲಿ ಹಾಗೂ ಮಲ್ಲಯ್ಯಜ್ಜನವರಲ್ಲಿ, ಶ್ರೀಮಠದ ಸಾರಥಿಗಳಾಗಿರುವಂತಹ ಮ್ಯಾನೇಜರ್ ಸರ್ ಅವರಲ್ಲಿ ಮತ್ತು ನಮ್ಮ ಬಸವರಾಜ ಗುರುಗಳಲ್ಲಿ, ಮಹಾದೇವಣ್ಣನವರಲ್ಲಿ, ಸಂತೋಷ್ ಗುರೂಜಿಯವರಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ, ಬಂದಿರುವಂಥ ಎಲ್ಲ ಮಕ್ಕಳಿಗೂ ಹಾಗೂ ತಾಯಂದ್ರೆ ಇವತ್ತು ವಿಶೇಷವಾಗಿರುವಂಥ ದಿನ ಅಂಥೇಳಿ ನೀವೆಲ್ಲರೂ ಬಂದಿರಿ. ಗುರುಪೌರ್ಣಮಿ ದಿನ. ಗುರುಪೌರ್ಣಮಿ ದಿನ ಗುರುಗಳನ್ನು ಸ್ಮರಿಸಬೇಕು, ಅವರನ್ನು ಸಾಧ್ಯವಾದರೆ ಸೇವಿಸಬೇಕು. ಸೇವಿಸೋದು ತಿನ್ನೋದಲ್ಲ, ಮತ್ತು ಸೇವಿಸೋದಂದರೆ ಸೇವೆ ಮಾಡಬೇಕು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮ ಕೊಟ್ಟಿರುವಂಥ ತಾಯಿ, ನಾವು ಹುಟ್ಟಿರುವಂಥ ಭೂಮಿ, ಅದ್ರ ಜೊತೆಗೆ ಇನ್ನೊಂದು ಸೇರಿಸಬೇಕೇನಂದ್ರೆ ವಿದ್ಯೆ ಕಲಿಸಿರುವಂಥ ಗುರುಗಳು. ಇವು ಮೂರು ಜನ ಸ್ವರ್ಗಕ್ಕಿಂತ ಮಿಗಿಲು, ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಎಷ್ಟು ಬೇಕಷ್ಟೆಲ್ಲ ವಿಷಯಗಳನ್ನ ಹೇಳ್ಯಾರ, ಎಲ್ಲ ಆಗೈತಿ. ಸಾಂಕೇತಿಕ ಒಂದು 4 ಮಾತು ಹೇಳ್ತೀವಿ. ಸಮಯನೂ ಭಾಳ ಆಗೈತಿ, ಹಸಿವಾಗ್ಯಾವ. ಪ್ರಶಾಂತ್ಗೆ ಯಾವಾಗ ಬಿಡ್ತಾರೋ ಮಾರಾಯ ಅನ್ನಕತ್ತಾನವ. ಗುರುಪೌರ್ಣಿಮೆ ದಿನ ನೀವೆಲ್ಲರೂ ಭಾಳ ಚಂದ ಬರ್ತೀರಿ, ಬಂದು ಸೇವೆ ಮಾಡ್ತೀರಿ, ಗುರುಗಳ ಅನುಗ್ರಹ ಪಡ್ಕೊಳ್ತೀರಿ. ಅದ್ರೊಳಗೆ ಎಲ್ಲರೂ ಭಾಳ ಮಂದಿ ಶ್ರೀಶೈಲ ಗುರೂಜಿ ಸೇರಿ ಇದೇನಿಲ್ಲ, ಸುಮ್ಮಿದು ಎಲ್ಲ ಅಲ್ಲಿ ತಿಂದ ಆಟ. ಇದೊಂದು ಗಾಳಿಪಟ ಹಾರ್ತೈತಿ ಅಂದ್ರೆ ಹಾರಿಸೋರು ಅಲ್ಲಿ ಅದಾರ. ಅದಕ್ಕೆ ನಾವೆಲ್ಲರೂ ಮೇನ್ ಅಲ್ಲಿ ಹೋಗಿ ಹೋಗ್ಬೇಕು, ಅಲ್ಲೇ ಮ್ಯಾಲೆ ಹಾರಾಡ್ತೈತಿ ಅಂದ್ರೆ ಹಾರಾಡೋದಕ್ಕೆ ಏನು ಇದನ್ನಿಲ್ಲ. ಬಟ್ ಹಾರಿಸೋವಂಥ ಒಬ್ರು ಅದಾರಲ್ಲ, ಅವ್ರದ ಮೇನ್ ಐತಿ. ಅವ್ರು ಹೆಂಗೆ ಹಾರಿಸ್ತಾರೆ, ಎಲ್ಲಿ ಜಗ್ಬೇಕು ಎಲ್ಲಿ ಬಿಡಬೇಕು ಅನ್ನೋಂಥ ಕೆಪಾಸಿಟಿ ಯಾರಿಗೈತಿ ಅಂದ್ರೆ ಅದು ಶ್ರೀಶೈಲ ಜಗದ್ಗುಳಿಗೈತಿ. ನೀವೆಲ್ಲ ಇವೇನು ಹೇಳಲ್ಲ, ನೀವು ನಮಗೆ ಸಲ್ಲಿಸಿರುವಂಥ ನಮಸ್ಕಾರ, ನೀವು ನಮಗೆ ಮಾಡಿರುವಂಥ ಸೇವೆ, ಅಲ್ಲಿ ಅವೆಲ್ಲ ನಮಗೆ ಸಲ್ಲಂಗಿಲ್ಲ. ಅವೆಲ್ಲ ಹೋಗಿ ಎಲ್ಲಕ್ಕ ಅಂದರೆ ಡೈರೆಕ್ಟ್ ಜಗದ್ಗುರುಗಳ ಪಾದಕ್ಕೆ ಸಲ್ಲುತ್ತಾವ ಅನ್ನೋದು ಕನ್ಫರ್ಮ್ ಎಲ್ಲರೂ ತಿಳ್ಕೊಬೇಕು. ಮಳೆ ಆಗಿರುವಂಥ ಹೊಳೆ ನೀರು ಸಮುದ್ರಕ್ಕೆ ಹೆಂಗೆ ಸೇರ್ತಾವೋ, ನೀವೆಲ್ಲರೂ ನಮಗೆ ಏನೇನು ಸೇವೆ ಮಾಡ್ತೀರಿ, ನಮಗೆ ನಮಸ್ಕಾರ ಮಾಡ್ತೀರಿ, ನಮಗೆ 4 ಚಲೋ ಮಾತು ಹೇಳ್ತೀರಿ ಅಂದ್ರೆ ಅವೆಲ್ಲ ಹೋಗಿ ಎಲ್ಲಕ್ಕ ಅಂದ್ರೆ ಜಗದ್ಗುರುಗಳಿಗೆ ಹೋಗಿ ಸಲ್ಲುತ್ತಾವೆ. ಅವರು ಕೊಟ್ಟಿರುವಂಥ ಭಿಕ್ಷೆ ನಾವೆಲ್ಲರೂ ಈಗ ಅನುಭವಿಸಕತ್ತೀವಿ. ಒಂದು ದೊಡ್ಡ ಆಲದ ಮರದ ಕೆಳಗೆ ನೀವು ಮತ್ತು ನಾವು ಎಲ್ಲರೂ ನೆರಳಿಗೆ ಬಂದು ನಿಂತವ್ರೆ, ಹೌದಾ? ಒಂದು ದೊಡ್ಡ ಆಲದ ಮರ ಐತಿ, ಅದು ನಮ್ಮವರು, ತಮ್ಮವರು, ನಮ್ಮ ಜಾತಿಯವರು, ಬೇರೆ ಜಾತಿಯವರು ಏನೂ ನೋಡೋಂಗಿಲ್ಲ. ಅದರ ಕೆಲಸ ಏನಂದ್ರೆ ನೆರಳು ಕೊಡೋದು, ಸಮಯ ಬಂದಾಗ ಹಣ್ಣು ಕೊಡೋದು. ಆ ಕೆಲಸ ಯಾರು ಮಾಡತ್ತಾರ ಅಂದ್ರೆ ನಮಗೆಲ್ಲರಿಗೂ ಶ್ರೀಶೈಲ ಜಗದ್ಗುರು ಮಾಡತ್ತಾರ. ಅಂತಹ ಗುರುಗಳನ್ನ ಪಡ್ತೀವಿ ಅಂದ್ರೆ ನಾವು ಎಷ್ಟು ಜನ್ಮದೊಳಗೆ ಎಷ್ಟು ಪುಣ್ಯ ಮಾಡಿವೋ ಗೊತ್ತಿಲ್ಲ ನಮಗೆ. ಅದರ ಅನುಗ್ರಹ ಇಂತಹ ಅದ್ಭುತವಾಗಿ. ಅದಕ್ಕೆ ಅವರು ಇಲ್ಲಿ ಇರಲಿ, ಬೇರೆ ಕಡೆ ಇರಲಿ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎದುರಿಗೆ ಅವರು ಇರಲಿ ಬಿಡ್ಲಿಕ್ಕರೆ ಅವ್ರ ಆಶೀರ್ವಾದ ನಮಗೆ ಯಾವತ್ತೂ ಐತೆ ಅನ್ನೋದು ಮಾತ್ರ ಕನ್ಫರ್ಮ್. ಇದನ್ನೇನು ಯಾರು ಹೇಳಬೇಕಾಗಿಲ್ಲ. ಇದನ್ನು ಹೆಂಗಾರೆ ಕನ್ಫರ್ಮ್ ಹೆಂಗೆ ಮಾಡ್ಕೋದ್ರಿ ಅಂತ ಹೇಳಿ ಯಾರಿಗೆ ಡೌಟ್ ಬಂದೈತೇನು? ಅಲ್ರಿ ನಾವೆಲ್ಲ ಇಲ್ಲೇ ಇದೀವಿ, ಕರೆ ಶ್ರೀಶೈಲ ಜಗದ್ಗುರು ಆಶೀರ್ವಾದ ನಮಗೆ ಐತಿ ಹೆಂಗೆ ಗೊತ್ತಾಗುತ್ತೆ ಅನ್ಸಾದೈತೆ? ಯಾರಿಗಾರೆ ಮನಸ್ಸಿನಾಗ ಯಾರ್ಯಾರ ಬಂದೈತೇನು? ಇಲ್ಲ. ಯಾಕಂದ್ರೆ ಅವ್ರ ಅನುಗ್ರಹ ಯಾವತ್ತೂ ಇರ್ತೈತಿ ಅವ್ರದ್ದೊಂದು. ಆಮೇಲೆ ಈ ಜಾಗದೊಳಗೆ ಇಂಥ ಮಹಿಮೆ ಐತಲ್ಲ, ಈಗ ಯಾರು ಹೇಳ್ರಿ, ಸಂತೋಷ ಸ್ವಾಮಿಗಳು ಹೇಳಿ ನೋಡು, ಇಲ್ಲಿ ಬಂದು ರೀಚಾರ್ಜ್ ಆಗ್ಬೇಕತ್ತು. ರೀಚಾರ್ಜಿಂದ ಸುಮ್ಕೆ ಎಲ್ಲಿ ಬೇಕಾದ್ರೆ ಪಿನ್ ತುರುಕ್ರಾಕೈತೇನ ಅದು? ಮೊಬೈಲ್ ಚಾರ್ಜ್ ಮಾಡ್ಬೇಕಂದ್ರೆ ಎಲ್ಲಿ ಬೇಕಾದ್ರೆ ಪಿನ್ ತುರುಕ್ರಾಕೈತೇನು? ಒಂದೆರಡು ಗಾಡ್ಯಾಗ ಒಂದೆರಡು ಮಳೆ ಹೊಡೆದು ಅಲ್ಲಿ ತೂತು ಮಾಡೋದು, ಅದ್ರಾಗ ಹೋಗಿ ಪಿನ್ ಹಾಕಿರ ಚಾರ್ಜ್ ಆಕೈತೆ? ಇಲ್ಲ. ಅವ್ರು ಒಂದು ರತ್ನ ಹೇಳಿ ಅದಕ್ಕೆ ರತ್ನ ರೀಚಾರ್ಜ್ ಆಗ್ಬೇಕು. ಯಾವುದದು? ಪುಷ್ಯರಾಗ. ಅದು ರೀಚಾರ್ಜ್ ಆಗ್ಬೇಕಂದ್ರೆ ಆ ಒಂದು ಲೋಹನ ಅದಕ್ಕೆ ಬೇಕು. ಅದು ಇದ್ದಾಗನ ರೀಚಾರ್ಜ್ ಆಕೈತಿ. ಹಂಗೆ
ನಾವು ಎಲ್ಲೋ ರೀ ಗುರುಕುಲದಾಗ ಇದ್ದೀವಿ, ಗುರುಗಳ ಪುಣ್ಯ ಸ್ಮರಣೆಯನ್ನು ನಾವು ಇವತ್ತು ಮಾಡ್ತೀವಿ, ಅವರ ನಾಮಸ್ಮರಣೆಯನ್ನು ನಾವು ಮಾಡ್ತೀವಿ, ಗುರುಕುಲದಾಗ ಇದ್ದೀವಿ, 4-5 ವರ್ಷ ಅಭ್ಯಾಸ ಮಾಡಿದ್ದೀವಿ. ಇವತ್ತು ನಮ್ಮ ಗುರುಕುಲಕ್ಕೆ ಹೋಗೋಕ್ಕಾಗಲ್ಲ, ಬರೀ ಒಂದು ಸ್ಟೇಟಸ್ ಮಾಡಿ ಇಡ್ತೀವಿ, ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲಿ ಯಾವಾಗ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದಾಗ ಅದರ ಫಲ ಸಿಗ್ತೈತಿ. ಭಾಳ ಮಂದಿ ಪಾಠಶಾಲೆಯೊಳಗೆ ಕಲ್ತಿರುವಂಥ ವಿದ್ಯಾರ್ಥಿಗಳು ತಿಳ್ಕೊಬೇಕು ಏನಂದ್ರೆ, ಭಾಳ ಜನ ಒಂದಿಷ್ಟು ಈಗ ಹೋಗ್ಯಾರ, ಒಂದಿಷ್ಟು ಆ ಕಡೆ ಈ ಕಡೆ ಪೂಜೆಗಳು ಮಾಡಕತ್ತಾರ. ಅವ್ರಿಗೆ ಹಿಂಗೊಂದು ಅನ್ಸಾತೈತಲ್ಲ, ನಾ ದೊಡ್ಡ ವ್ಯಕ್ತಿ ಆದ ಅನ್ಕೊಳಕತ್ತಾರ. ಆದ್ರೆ ಗುರುಗಳಕ್ಕಿಂತ ದೊಡ್ಡ ವ್ಯಕ್ತಿ ಎಂದೂ ಆಗಕ್ಕೆ ಸಾಧ್ಯ ಇಲ್ಲ. ಜಗದ್ಗುರುಗಳ ಸೇವಕರು ನಾವೆಲ್ಲರೂ, ಜಗದ್ಗುರುಗಳ ಸೇವಕರೇ. ಹಾಗಾಗಿ ಏನೋ ಇಲ್ಲಿ ಅವ್ರು ಹೆಂಗೆ ಒಂದಿಷ್ಟು ಮಂದಿ ಐತಿಲ್ಲ, ಹಿಂಗೈತೆ ಅಂದ್ರೆ ಈ ಗುರು ಪೌರ್ಣಿಮೆಗೆ ಒಂದಿಷ್ಟು ಮಂದಿ ಬರ್ತಾರಂದ್ರೆ ಅವ್ರೇನು ಇನ್ನೂ ಜೀವನದಾಗ ಇನ್ನೂ ಸಕ್ಸಸ್ ಆಗಿಲ್ಲ ಅನ್ನುವಂಥವ್ರೇ ಇಲ್ಲಿ ಗುರು ಪೌರ್ಣಿಮೆಗೆ ಬರ್ತಾರ ತಿಳ್ಕೊಂಡ ಒಂದಿಷ್ಟು ಮಂದಿ ಹುಚ್ಚುಗಳು. ಹೌದಾ? ಗೊತ್ತಾಯ್ತು? ನಾವೆಲ್ಲ ರಗಡ್ ಫೇಮಸ್ ಆಗಿ ಬಿಡು, ಊರಾಗ ದೊಡ್ಡ ದೊಡ್ಡ ಪೂಜೆ ಮಾಡತ್ತೀವಿ, ನಮಗೆಲ್ಲ ದೊಡ್ಡ ದೊಡ್ಡ ಮಂದಿ ಪೂಜೆ ಕರೆಯಾಕತ್ರಿ ಇವತ್ತು ಅಂತ ಹೇಳಿ. ಯಾವಾಗಿದ್ರೂ ಸಹಿತ ಗುರು ಪೌರ್ಣಮಿ ದಿನ 1 ಕೋಟಿ ರೂಪಾಯಿ ಕೊಡ್ತಾನಂದ್ರೂ ಸಹಿತ ಅದನ್ನು ಪೂಜೆ ಬಿಟ್ಟು ಗುರುಗಳ ಪಾದ ಪೂಜೆಗೆ ಒಳಗೆ ಯಾರು ಪಾಲ್ಗೊಳ್ತಾರಲ್ಲ ಅವ್ರು ಕರೆ ಪಾಠಶಾಲೆ ಶಿಷ್ಯ. ನಾನು ಇಲ್ಲಿ ನೋಡ್ರಿ, ನಾವು ಗುರುಕುಲದಾಗ ಅಭ್ಯಾಸ ಮಾಡಿ ಬಂದ ಮೇಲೆ 1-2-3 ವರ್ಷ ಇಲ್ಲಿದ್ದ ಫಸ್ಟ್ ಬಂದ ಮೇಲೆ ಕಂಪಲ್ಸರಿ ಗುರು ಪೌರ್ಣಮಿಗೆ ಮತ್ತು ಗುರುಗಳ ನಮ್ಮ ಪುಣ್ಯತಿಥಿಗೆ ಹೋಗ್ತಿದ್ವಿ. ಆವಾಗ 1-2 ಸಾರಿ ಹೋಗಿ ಬಂದೀವಿ. 3ನೇ ಸಾರಿ ಹೋಗ್ಬೇಕಂದ್ರೆ ಜಗದ್ಗಳು ಈಗೇನು ಮಾಡ್ತೀವಿ ಬೇಡ ಮತ್ತು ಮುಂದೆ ಹೋಗೋಕ್ಕೆ ಅಂತ ಹೇಳಿ ನಾನು ಬಿಡಿಸಿದ್ರು ಸಹಿತ ಒಂದು ಸಾರಿ ಅವ್ರ ಮಾತು ಮೀರಿ ಹೋಗೇ ಬಿಟ್ಟಿವಿ. ನಾವು ಹೋದ್ಮೇಲೆ ನಾವು ಅವ್ರು ಬ್ಯಾಡ ಅಂದರೂ ಹೋಗಿದ್ದೀವಲ್ಲ, ಅವರು ನಮ್ಮ ಗುರುಗಳಿಗೆ ಫೋನ್ ಹಚ್ಚಿ, ಹಿಂಗೆ ರೀ ನಿಮ್ಮ ಶಿಷ್ಯ ಏನು ಒಟ್ಟು ನಿಮ್ಮನ್ನ ಬ್ಯಾಡ, ನಾವು ಜಗದ್ಗಳು ಕೇಳುವಲ್ಲ ಎಂಥವ್ರಿ, ಅವ್ರಿಗೆ ಹೇಳಿ ಕಳಿಸ್ರಿ, ಇಲ್ಲಿ ಕಾರ್ಯಕ್ರಮ ಅದು ಇರ್ತೈತಿ, ಹುಡುಗರು ಇರ್ತಾವೆ ಒಂದಿಟ್ಟು ಹೇಳ್ರಿ ಅಂಥೇಳಿ ಅವ್ರಿಗೆ ನಮ್ಮ ಗುರುಗಳಿಗೆ ಹೇಳಿದರು ಜಗದ್ಗಳು. ಆವಾಗ ನಮ್ಮ ಗುರುಗಳು ಕರೆದು, ನೋಡಪ್ಪ ನೀನು ಗುರು ಪೌರ್ಣಿಮೆಗೆ ಬರ್ಬೇಕಂತ ಹೇಳಿ ನಾವೆಲ್ಲರಿಗೂ ಹೇಳ್ತೀವಿ, ಓಕೆ ನಿನ್ನ ಧರ್ಮ ನೀ ಪಾಲಿಸಕತ್ತಿ, ಗುರು ಪೌರ್ಣಿಮೆಗೆ ಬರ್ತಿ, ಇಷ್ಟು ಆದ್ರೆ ಇನ್ಮೇಲೆ ಏನು ಮಾಡೋದಂದ್ರೆ, ಈ ಚಂದ್ರಶೇಖರ ಶಿವಾಚಾರ್ಯ ಗುರುಕುಲ ಸ್ಥಾಪನೆ ಮಾಡುವಂಥ ಚಂದ್ರಶೇಖರ ಶಿವಾಚಾರ್ಯ ಏನು ಬೇರೆ ಅಲ್ಲ, ಶ್ರೀಶೈಲ ಜಗದ್ಗಳು ಏನು ಬೇರೆ ಅಲ್ಲ, ಅವ್ರ ಆದೇಶ ನೀ ಪಾಲನೆ ಮಾಡಿ ಅಂದ್ರೆ ಈ ಚಂದ್ರಶೇಖರ ಶಿವಾಚಾರ್ಯ ಪೂಜೆ ಒಳಗೆ ಬಂದು ಪಾಲ್ಗೊಂಡಿರುವಂಥ ಫಲ ನಿನಗೆ ಸಿಗ್ತೈತಿ. ಒಂದು ವೇಳೆ ನೀವು ಈಗ ಅಲ್ಲಿ ಗುರುಕುಲದಲ್ಲಿ ಹೋಗಿ ಮಕ್ಕಳಿಗೆ ಪಾಠ ಹತ್ತಿರುವಂಥ ಸಂದರ್ಭದೊಳಗೆ ನೀವು ಇರೋದ್ರಿಂದ, ನೀವು ಈಗ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಶಿಷ್ಯರು ನೀವಿದ್ರೆ ಶಿಷ್ಯ ಪ್ರಶಿಷ್ಯರನ್ನು ತಯಾರು ಮಾಡಕತ್ತೀವಿ. ಹಾಗಾಗಿ ಶಿಷ್ಯ ಪ್ರಶಿಷ್ಯರನ್ನು ತಯಾರು ಮಾಡಕತ್ತಲ್ಲ, ನೀನು ಮಾಡುವಂಥ ಈ ಗುರು ಪೌರ್ಣಿಮೆ ಪೂಜೆ ಶ್ರೀಶೈಲದಲ್ಲಿ ಗುರುಕುಲದಲ್ಲಿ ಬಂದು ಮಾಡಿದರು ಅಷ್ಟೇ, ಯಡೂರು ಒಳಗೆ ಗುರುಕುಲದಾಗ ಮಾಡಿದರು ಅಷ್ಟೇ, ಅಲ್ಲಿ ಆ ಗುರುಗಳು ಪೂಜೆ ಮಾಡಿದರು, ಶ್ರೀಶೈಲಕ್ಕೆ ಬಂದು ಪೂಜೆ ಮಾಡಿರುವಂಥ ಫಲ ಸಿಗ್ತೈತಿ. ಹಾಗಾಗಿ ನೀನು ಇನ್ಮೇಲೆ ಗುರು ಪೌರ್ಣಿಮೆಗೆ ಅಲ್ಲೇ ಗುರುಗಳ ಪೂಜೆಯನ್ನು ಮಾಡು ಅಂಥೇಳಿ ನಮಗೆ ಆಶೀರ್ವಾದ ಮಾಡಿದಾಗ ನಾವು ಹೋಗೋದು ಬಿಟ್ಟದ್ವಿ. ಅಲ್ಲಿ ತನಕ ಗುರುಕುಲಕ್ಕೆ ನಾವು ತಪ್ಪೆಲ್ಲ ಹೋಗ್ತಿದ್ವಿ ಗುರು ಪೌರ್ಣಿಮೆಗೆ ಮತ್ತು ಗುರುಗಳ ಪುಣ್ಯತಿಥಿಗೆ. ಹಂಗೆ ಒಂದಿಷ್ಟು ಜನರು ನಾನು ಒಂದಿಷ್ಟು ಭಾಳ ಚಂದ ಫೇಮಸ್ ಆಗೇನಿ, ಊರಾಗ ಎಲ್ಲರೂ ಭಾಳ ನನಗೆ ಗೌರವ ಕೊಡಕತ್ತಾರ ಅಂಥೇಳಿ ಗುರುಗಳು ಸಾನ್ನಿಧ್ಯಕ್ಕೆ ಬರೋದು ಬಿಟ್ರಿ ಅಂದ್ರೆ ಅಲ್ಲಿಂದ ನಿಮ್ಮ ಅಧಃಪತನ ಶುರುವಾಗ್ತೈತೆ ಅನ್ನೋದು ಎಲ್ಲರೂ ಜಾಗೃತಿ ತಿಳ್ಕೊಬೇಕು. ಇದೊಂದು ಆಟ ಅಲ್ಲ, ಹೇಳಿದಲ್ಲ ಸಂತೋಷ ಸ್ವಾಮಿಗಳು, ಕಂಪಲ್ಸರಿ ಬರಬೇಕು. ಬಂದು ಈ ಜಾಗದೊಳಗೆ ನೀವು ಬರೀ ಬಂದು ಹೋಗ್ರಿ, ನಿಮ್ಮ ಕೆಲಸ ಇದ್ದಾಗ ನಿಮ್ಗೆ ಅನುಕೂಲ ಆದಾಗ ಬಂದದ್ದು ಲೆಕ್ಕ ಹಿಡಿಯಂಗಿಲ್ಲ. ಯಾವಾಗ ಕೆಲವೊಂದು ಪರ್ವ ದಿನಗಳು ಅಂಥೇಳಿ ಇರ್ತಾವೆ, ಸಂಕ್ರಾಂತಿ ಪರ್ವ ದಿನ, ಶಿವರಾತ್ರಿ ಪರ್ವ ದಿನ, ಹಿಂಗೆ ಕೆಲವೊಂದು ಪರ್ವ ದಿನಗಳು ಏನು ಇರ್ತಾವಲ್ಲ, ಆ ಪರ್ವ ದಿನಗಳೊಳಗೆ ಒಂದು ವಿಶೇಷವಾಗಿರುವಂಥ ಶಕ್ತಿ ಇರ್ತೈತಿ. ಹಂಗೆ ಗುರು ಪೌರ್ಣಮಿ ಅನ್ನುವಂಥ ಒಂದು ಪರ್ವ ದಿನದೊಳಗೆ ನಾವು ಅಭ್ಯಾಸ ಮಾಡಿರುವಂಥ ಸ್ಥಳದೊಳಗೆ ಹಿರಿಯ ಗುರುಗಳಾಗಿರುವಂಥ ಸಿದ್ಧಲಿಂಗ ಶಿವಾಚಾರ್ಯರ ಆಶೀರ್ವಾದ, ಅದರ ಜೊತೆಗೆ ನಮ್ಮೆಲ್ಲರಿಗೂ ಅನ್ನ ಆಶೀರ್ವಾದ ಕೊಟ್ಟು ಕಾಪಾಡ್ತಿರುವಂಥ ಶ್ರೀಶೈಲ ಜಗದ್ಗುರುಗಳ ಅನುಗ್ರಹ ಬೇರೆ ನಿಮಗೆ ಎಲ್ಲಿ ಹೋದರೂ ಸಿಗಂಗಿಲ್ಲ. ಯಡೂರೊಳಗೆ ಬಂದು ಈ ಮಠದ ಆವರಣದೊಳಗೆ ಬಂದಾಗ ಆ ಒಂದು ಆಶೀರ್ವಾದ ಸಿಗ್ತೈತಿ, ಬೇರೆ ಕಡೆ ಸಿಗಂಗಿಲ್ಲ. ಅದಕ್ಕೆ ಏನು ಮಾಡೋದಂದ್ರೆ ಎಲ್ಲರೂ ನೀವು ಇಲ್ಲೇ ಈಗ ಬಂದವರಾಯ್ತು, ಇನ್ನು ಬರಲಾರ್ದ ಇದೆಲ್ಲ ವಿಷಯಗಳು ಫೋನ್ಯಾಗ ನೋಡಿದವರಾಯ್ತು, ಕಂಪಲ್ಸರಿ ತಪ್ಪಲಾರ್ದ ಗುರು ಪೌರ್ಣಿಮೆಗೆ ಬರಬೇಕು ನೀವು. ಇಲ್ರಿ ನಮ್ಮ ಸ್ವಾಮಿಗಳು ಇಲ್ಲೋ ಬ್ರದರ್ ಪಕ್ಕದಾಗ ಮಠದವರು, ಆ ಸ್ವಾಮಿಗಳು ನಮಗೆ ಹೋಗಬೇಡ ಇಲ್ಲೇ ಬಾ ಅನ್ನಕತ್ತಾರ, ಅದು ಬೇಡ. ನಿಮ್ಮದು ವರ್ಷಕ್ಕೊಂದು ಸಾರಿ ಕಂಪಲ್ಸರಿ ಬರಬೇಕಾಗಿರುವಂಥ ಕಾರ್ಯಕ್ರಮ ಅಂದ್ರೆ ಅದು ಗುರು ಪೌರ್ಣಿಮೆ. ಅದನ್ನು ಎಂಥ ಪ್ರಸಂಗ ಬಂದರೂ ತಪ್ಪಿಸೋದಿಲ್ಲ.
ಹಾಂ, ನೀವಾತು ಇನ್ನೊಬ್ರಿಗೆ ಹೇಳ್ರಿ ನೀವು. ಹಾಂ, ಜೀವ ಹೋಗ್ತೈತಂದ್ರೂ ತಪ್ಪಿಸೋದಿಲ್ಲ. ಅದು ಒಂದು ಗುರುವಿನ ಮೇಲಿಟ್ಟಿರುವಂತಹ ಪ್ರೀತಿ, ಗುರುವಿನ ಮೇಲಿಟ್ಟಿರುವಂಥ ಒಂದು ಭಕ್ತಿ. ಆ ಭಕ್ತಿಯನ್ನು ನಾವೆಲ್ಲರೂ ಕೂಡ ಎಲ್ಲಿ ಸಲ್ಲಿಸ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಸಲ್ಲಿಸ್ಬೇಕಾಗಿತ್ತು. ಇವತ್ತು ನಾವು ಕಾರ್ಯಕ್ರಮ ಇದ್ದು ಸಹಿತ, ಗುರುಗಳ ಪಾದಪೂಜೆ ಇದ್ರೂ ಸಹಿತ ಒಂದು ಪೂಜಾ ಕಾರ್ಯಕ್ರಮ ಇತ್ತು. ಅದನ್ನು ಟೈಮ್ ಚೇಂಜ್ ಮಾಡಿ ಸಾಯಂಕಾಲದ ಬೆಳಗ್ಗೆ ಮಾಡಿ ಅದನ್ನು ಬೆಳಗ್ಗೆ ಮುಗಿಸಿ ಈ ಸಾಯಂಕಾಲ ಗುರುಗಳ ಪಾದಪೂಜೆ ಒಳಗೆ ನಾವು ಅಟೆಂಡ್ ಆಗಿವಂದ್ರೆ ಅವ್ರ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಆಸಕ್ತಿ ಬೇಕು. ಅದನ್ನು ಪಡ್ಕೊಳ್ಬೇಕಂಥೇಳಿ ಹಂಬಲಬೇಕು. ಅದಕ್ಕೆ ನೀವೆಲ್ಲರೂ ಭಾಳ ಚಲೋ ಬೆಳೆಯಾಕತ್ತೀರಿ, ಭಾಳ ಚಂದ ಖುಷಿ ಆಕೈತಿ ನಮಗೆ. ಒಬ್ಬೊಬ್ರು ಬಂದು ಹೇಳಿ ಒಂದು ವಿಷಯ ಹೇಳ್ಬೇಕಂದ್ರೆ ಎಲ್ಲಿದಾನವ ಪಕ್ಕಿರೆ ಅವ ನೋಡೋಕೆ ಗಾಮದನ ಬಿಡೋದು ಕರೆಯಲ್ಲ. ಇಲ್ಲಿ ಅಭ್ಯಾಸ ಮಾಡುವಾಗ ಅವಾಗ ಅಕ್ಷರ ಬಾಯಾಗ ಅನ್ನಕ್ಕೆ ಬರ್ತಿದ್ದಿಲ್ಲ, ಸೂಕ್ತಗಳನ್ನ ರುದ್ರನ ಹೇಳಕ್ಕೆ ಬರ್ತಿದ್ದಿಲ್ಲ, ಭಾಳ ಕಷ್ಟಪಡ್ತದ ಪಾಪ. ಅನ್ನಕ್ಕೆ ಬರಲಿಲ್ಲ ಅಂದರು ಇಲ್ಲೇ ಬಿದ್ದುಕೊಂಡು ಇಲ್ಲೇ ಇದ್ಕೊಂಡು ಕಲಿಬೇಕಂತೇಳಿ ಹಂಬಲ ಪಡ್ತು. ಬರಲಿಲ್ಲ ಅಂದ್ರೂ ಸಹಿತ ಎಷ್ಟು ಸಾಧ್ಯ ಐತೆ ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಸೇವೆ ಮಾಡ್ಕೋತ ಕಸ ಹೊಡ್ಕೋತ ಈ ನೆಲ ಒರೆಸ್ಕೋತ ಎಷ್ಟು ದಿವಸ ಇದ್ದ ಇಲ್ಲಿದ ಮುಗಿಸಿ ಹೋಗ್ಯಾನಲ್ಲ. ಹೋಗಿ ಅವ್ನು ಹೆಂಗೆ ಹೋದ ಮೇಲೆ ಒಂದು ಅವ್ನಿಗೆ ಏನೋ ಒಂದು ಅವಾಗ ಮನಸ್ಸಿನಾಗ ಏನು ತಿಳಿತು ಗೊತ್ತಿಲ್ಲ. ಅವ್ನು ಒಂದು ಸಾರಿ ಫೋನ್ ಮಾಡಿ ಶರಣಾಗತಿಯನ್ನು ಹೊಂದಿದ. ಹಿಂಗ್ರಿ ನಾನು ಬರಬೇಕಾಗಿತ್ತು, ಹೇಳಿ ಬರಬೇಕಾಗಿತ್ತು, ಹಂಗೆ ಬನ್ನಿ, ಆದರೂ ನಿಮ್ಮ ಆಶೀರ್ವಾದ ತಗೊಳ್ದ ಬಂದದ್ದು ನನಗೊಂದು ಕಾಡಕತ್ತೈತೆ. ಒಂದು ಫೋನ್ ಹಚ್ಚಿದ್ದವ ಆವಾಗ ಆಗಲಿ ಗುರುಗಳ ಆಶೀರ್ವಾದ ಚಲೋ ಆಕೈತಿ ತಗೋಪ್ಪ ಅಂತ ಹೇಳಿ ಇಂಥ ವಿದ್ಯಾರ್ಥಿ, ಓದಕ್ಕೆ ಬರಲಾರ್ದಂಥ ವಿದ್ಯಾರ್ಥಿ, ನಿಮಗೆ ವಿಚಿತ್ರ ಆಕೈತಿ. ಇನ್ನು ತನ್ನ ಹೆಸರು ತನಗೆ ಬರೆಯೋಕೆ ಬರೋಂಗಿಲ್ಲ. ನಾವು ತನ್ನ ಹೆಸರು ಬರಿಬೇಕಂತ ನೋಡ್ಕೊಂಡು ಬರಿತಾನೆ. ಆದ್ರೆ ರುದ್ರ ಕಂಠಸ್ಥ ಹೇಳ್ತಾನೆ, ಎಲ್ಲ IAS ಆಫೀಸರ್ಗಳು ಮನೆಗೆ ಹೋಗಿ ಪೂಜೆ ಮಾಡ್ತಾನಂದ್ರೆ ಎಂಥ ಕೆಪಾಸಿಟಿ ಇರಬೇಕು. ಹೋಗಿ ಇವತ್ತು ಬಂದು ಆಫೀಸ್ನಾಗ ಹೇಳ್ದೆ, ಗುರುಜಿ ಗುರುಗಳ ಆಶೀರ್ವಾದದಿಂದ ನಾವು ಒಂದು ಪ್ಲಾಟ್ ತೊಗೊಂಡ್ರಿ, 18 ಲಕ್ಷ ರೂಪಾಯಿ ಕೊಟ್ಟು ಒಂದು ಪ್ಲಾಟ್ ತೊಗೊಂಡ್ರಿ, ಒಂದು ಕಾರ್ ತೊಗೊಂಡ್ರಿ ಅಂತ ಹೇಳ್ದ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿತ್ತು ನಿಮಗೆ? ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡೋದು, ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡುವಂಥ ಯೋಗ್ಯತೆ ನಮಗೆ ಬರಬೇಕಂದ್ರೆ ಗುರುಗಳ ಆಶೀರ್ವಾದ ಬೇಕು ಅನ್ನುವಂಥ ಹಂಬಲ್ ನಮಗೆ ಬೇಕು. ಅದನ್ನು ನಾವು ಯಾವತ್ತೂ ಪಾಲನೆ ಮಾಡ್ಕೋತಿರ್ಬೇಕು. ಒಂದಿಷ್ಟು ಈಗ ಸದ್ಯ ಹೆಂಗೈತೆ ಅಂದ್ರೆ ಕಾಮಪುರ್ತೆ ಮಾಮ ನೆನಪೈತಿ. ಇದೊಂದು ವಾಕ್ಯ ಯಾಕಿದ್ನ ಹೇಳಿದೀವಿ ಅಂದ್ರೆ, ಅವಶ್ಯಕತೆ ಇದ್ದಾಗಟ್ಟ ಬಂದು ಮಾತಾಡಿಸಿ ಚೆಂದಾಗಿ ಹೋಗುವಂಥ ಮಂದಿ ವರ್ತಮಾನದೊಳಗೆ ಭಾಳ ಅದಾರ. ಈಗ ನನ್ನ ಹತ್ತಕ್ಕೆ ಏನೋ ಒಂದು ಕೆಲಸ ಐತೆ ಅಂದ್ರೆ ಬಂದು ನಿಮಗೆ ಭಾಳ ಚಂದ ಮಾತಾಡೋರು ಭಾಳ ಜನ ಅದಾರ. ಕೆಲಸ ಮುಗಿದ ಮೇಲೆ ಕಸದಕ್ಕಿಂತ ಕಡಿಮೆ ಮಾಡುವಂಥ ಭಾಳ ಜನ ಅದಾರ. ಹಂಗೆ ಈ ವಿದ್ಯಾರ್ಥಿಗಳು ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಯಾವತ್ತೂ ಕಲಿತಿರುವಂಥ ಪಾಠಶಾಲೆ ಮೇಲೆ ಇರುವಂತಹ ಗುರುಗಳ ಮೇಲೆ ಇಷ್ಟು ದಿವ್ಯವಾಗಿರುವಂಥ ಅನುಗ್ರಹ ನಿಮಗೆ ಸಿಗಬೇಕಾಗಿತ್ತಂದ್ರೆ ಅವರನ್ನು ಎಷ್ಟು ಚಂದ ಸೇವಿಸಬೇಕಲ್ಲ, ಅವ್ರನ್ನ ಎಷ್ಟು ಚಂದ ಸ್ಮರಿಸ್ಬೇಕಲ್ಲ. ನಿಂತ್ರ ಶ್ರೀಶೈಲ ಜಗದ್ಗುರುಗಳು ನಾಮಸ್ಮರಣೆ ನಮ್ಮ ಬಾಯಾಗ ಬರಬೇಕು, ಹೆಜ್ಜೆ ಹೆಜ್ಜೆಗೆ ಅವ್ರ ನೆನಪಾಗಬೇಕು. ಈಗಾಗಲೇ ಹಿಂದಿನ ವರ್ಷದಾಗ ನಾವು ಒಂದಿಷ್ಟು ಜನರ ನಮ್ಮ ಪಾಠಶಾಲೆ ವಿದ್ಯಾರ್ಥಿಗಳು ಮನೆಗೆ ಅವ್ರವ್ರ ಆಫೀಸ್ಗೆ ಹೋದಾಗ ನೋಡಿದ್ವಿ. ನಿಮ್ಮ ಆಫೀಸ್ಗಳದಾಗ ನಿಮ್ಮ ಮನೆಯೊಳಗೆ ಜಗದ್ಗಳ ಫೋಟೋ ಇಲ್ಲರೋ ಹುಡುಗರ ಜಗದ್ಗಳ ಫೋಟೋ ಹಾಕೋರು ಅಂತ ಹೇಳಿ ನಾವು ಸರಿ ಯಾವಾಗ ಹೇಳಿದ್ವಿ, ಸರಿ ಹಚ್ಚಿ ಸರಿ. ಅದನ್ನು ನೋಡಿ ಭಾಳ ಜನ ನಿಮ್ಮ ಜಾಗದೊಳಗೆ ಅಂದ್ರೆ ನೀವು ಕೊಂಡ್ರು ಆಫೀಸ್ನಾಗ ಆಗಿರ್ಬೋದು, ನಿಮ್ಮ ಮನೆಯೊಳಗಾಗಿರ್ಬೋದು ಶ್ರೀಶೈಲ ಜಗದ್ಗಳ ಫೋಟೋಗಳು ತೊಗೊಂಡು ಹೋಗಿ ಹಾಕಿರಿ. ಭಾಳ ಸಂತೋಷ. ಹಾಕಿವ್ರಿ ಅಂತೇಳಿ ಹೇಳಿದವ್ರು ಎಷ್ಟೋ ಜನ ಅದಾರ. ಆಮೇಲೆ ನಾವು ಹೋಗಿ ನೋಡಿದಾಗ ಅವ್ರ ಗುರುಗಳ ಫೋಟೋ ಅಲ್ಲ, ಎಷ್ಟೆಷ್ಟೋ ಜನ ಎಂತೆಂಥವ್ರದ್ದು ಮನ್ಯಾಗ ಫೋಟೋ ಹಾಕ್ತೀವಿ. 4 ರಾಜಕೀಯ ಮಂದಿ ತಂದು ಫೋಟೋ ಮನ್ಯಾಗ ಹಾಕ್ತೀವಿ ಅಂದ್ರೆ ವಿದ್ಯೆ ಕೊಟ್ಟು ಅನ್ನ ಕೊಟ್ಟು ನಮ್ಮ ಜೀವನಕ್ಕೆ ದಾರಿ ತೋರಿಸಿರುವಂಥ ಜಗದ್ಗಳ ಫೋಟೋ ನಮ್ಮ ಮನೆಯಾಗ ಹಾಕ್ಕೊಳಕ್ಕೆ ಏನಾಕೈತೆ ನಮ್ಮ ಅದಕ್ಕೆ ಎಲ್ಲರೂ ನಿಮ್ಮ ಮನ್ಯಾಗ ಏನು ಮಾಡ್ಬೇಕಂದ್ರೆ ಮೊದಲಿಗೆ ಕೆಲಸ ಇದೆ. ಇವೆಲ್ಲ ಸಾಮಾನ್ಯ, ಇವೆಲ್ಲ ಗುರುಕುಲದಾಗ ಪಾಠ ಹೇಳೋಕೆ ಅಲ್ಲಿವ ಸಾಮಾನ್ಯ ಜ್ಞಾನ ಇವು. ಅವ್ವ ಅಪ್ಪ ಇಷ್ಟು ಚಂದ ನಮಗೆ ಬೆಳೆಸ್ತಾರಂದ್ರೆ ಈಗಿನ ವರ್ತಮಾನದೊಳಗೆ ಹಿಂಗೆ ಒಂದಿಷ್ಟು ಜನ ಜ್ಯೋತಿಷ್ಗಳು ಹೇಳಕತ್ತಾರ. ಅವ್ರಿಗೆ ಬುದ್ಧಿ ಇದ್ದು ಹೇಳಕತ್ತಾರೋ ಬುದ್ಧಿ ಇಲ್ಲದಕ್ಕೆ ಹೇಳಕತ್ತಾರೋ ಗೊತ್ತಿಲ್ಲ. ಮನೆಯೊಳಗೆ ತೀರ್ಕೊಂಡಿರುವಂಥ ಅವ್ವ ಅಪ್ಪನ ಫೋಟೋ ಇರಬಾರ್ದು, ಅಜ್ಜ ಅಜ್ಜಿ ಫೋಟೋ ಇರಬಾರ್ದು ಅಂತ ಹೇಳಕತ್ತಾರ ಒಂದಿಷ್ಟು ಜನ. ಅವ್ರು ತಿಳ್ಕೊಬೇಕು, ಅವ್ರ ಅವ್ವ ಅಪ್ಪ ಗಳಿಸಿಟ್ಟಿರುವಂಥ ಆಸ್ತಿ ಬೇಕು, ಅಜ್ಜ ಅಜ್ಜಿ ಕಟ್ಟಿಕೊಟ್ಟಿರುವಂಥ ಮನೆ ಬೇಕು, ಅವ್ರ ಮನ್ಯಾಗ ಫೋಟೋ ಬೇಡ ಅಂದರೆ ಇದೇನರ್ಥ? ಇಂತಹ ಮೂಢನಂಬಿಕೆಗಳಿಗೆ ಯಾರು ನೀವು ಪ್ರೋತ್ಸಾಹ ಕೊಡಕ್ಕೆ ಹೋಗ್ಬಾರ್ದು. ನಿಮ್ಮ ಹತ್ರ ನೀವು ಒಬ್ಬ ಪುರೋಹಿತರು ಇದ್ದೀರಿ ಅಂದರೆ ನಿಮಗೆ 1000 ಜನ ಶಿಷ್ಯರು ಇರ್ತಾರೆ. ಇಲ್ಲಿ ನೀವು ನಮಗೆ ಶಿಷ್ಯರಾಗಿರ್ಬೋದು, ಆದರೆ ನಿಮಗೆ 100 ಜನ ದೊಡ್ಡ ದೊಡ್ಡ ಶಿಷ್ಯರು ಇರ್ತಾರಲ್ಲ, ಅವರೆಲ್ಲರಿಗೆ ಒಳ್ಳೆ ಮಾರ್ಗದೊಳಗೆ ನಡ್ಸಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಕೆಲಸ ಏನಂದ್ರೆ ಪೌರೋಹಿತ್ಯದ ಜೊತೆಗೆ ಮಾರ್ಗದರ್ಶನ ಮಾಡೋದು.
ಅವ್ರಿಗೆ ನಿಮ್ಮನ್ನು ಹತ್ತಕ್ಕೆ ಯಾಕೆ ಬರ್ತಾರಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಆಫೀಸರ್ಗಳಿದ್ರು ಸಹಿತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಸಹಿತ ನಾವು ಏನೂ ಬರಲಾದಂತ ನಮಗೆ ಒಂದು 4 ಮಂತ್ರ ಕಲ್ತೇವತ್ತು ನಮ್ಮ ಹತ್ತಿಗೆ ಬಂದು ನಮಗೆ ಕಾಲು ಬೀಳ್ತಾರಂದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ಕೆಪಾಸಿಟಿ ಗುರುಗಳು ನಿಮಗೆ ಕೊಟ್ಟಾರ. ಅದನ್ನು ಬಳಸ್ಕೊಳ್ಬೇಕಾಗಿತ್ತು ಅಷ್ಟೆ. ಅದನ್ನು ಬಳಸ್ಕೋಬೇಕು. ಅದನ್ನೆಲ್ಲ ತಲೆಯಾಗಿಟ್ಕೋಬೇಕು. ಅದನ್ನೆಲ್ಲ ತಲೆಯಾಗಿಟ್ಕೊಂಡು ನಾವು ಕಲ್ತಿರುವಂಥ ಪಾಠಶಾಲೆ ಮೇಲೆ ಹಿಂಗೆ ಹೆಮ್ಮೆ ಇರಬೇಕಲ್ಲ. ಆ ಹೆಮ್ಮೆ ಇನ್ನು ಬೇಕಾದಂಥ ಕೋಟಿ ಕೊಡ್ತಂದ್ರು ಅದಕ್ಕೆ ಸಾಟಿ ಇಲ್ಲ. ಕಲಿಸಿರುವಂಥ ಗುರುಗಳಿಗೆ ಅವ್ರು ಎಷ್ಟು ನಮ್ಗೆ ಆಶೀರ್ವಾದ ಮಾಡ್ಯಾರ ಅಂದ್ರೆ ಅವ್ರದ್ದು ಋಣ ಯಾರಿಗರೆ ತೀರ್ಸೋಕೆ ಸಾಧ್ಯತೆನು? ಸಾಧ್ಯತೆ ಯಾರಿಗೆ ಸಾಧ್ಯ ಇಲ್ಲ. ಇನ್ನೂ ಎಷ್ಟೋ ಜನ ಅದಾರ ಕನ್ನಡ ಓದಕ್ಕೆ ಬರೆಯೋಕೆ ಬರಲಾರ್ದಂಥ ರುದ್ರ ಕಂಠಸ್ಥ ಹೇಳ್ತಾರಂದ್ರೆ ಈ ಜಾಗದೊಳಗೆ ಎಂಥ ಮಹಿಮೆ ಇರಬೇಕು. ಯಡೂರೊಳಗೆ ಬರೀ ನೀವು ಬಂದು ಇಲ್ಲಿ ಇದ್ದು ಹೋಗೋದಲ್ಲ, ಈ ಜಾಗದೊಳಗೆ ಒಂದು ತಪಸ್ವಿಯಾಗಿರುವಂಥ ಫಲ ಐತಿ. ಒಂದು ಕಾಡಸಿದ್ದೇಶ್ವರ ಬಂದು ಇಲ್ಲಿ ತಪಸ್ಸು ಮಾಡಿದ ಜಾಗ ಒಂದು. ಆಮೇಲೆ ಆ ಕಾಡಸಿದ್ದೇಶ್ವರರ ಪ್ರತಿರೂಪವಾಗಿರುವಂಥ ನಮ್ಮ ಪಾಠಶಾಲೆಗೆ ಹೆಸರಿಟ್ಟಿರುವಂಥ ಸಿದ್ಧಲಿಂಗ ಶಿವಾಚಾರ್ಯರು ಅವರಲ್ಲಿ ಇಷ್ಟು ದಷ್ಟಪುಷ್ಟ ವ್ಯಕ್ತಿತ್ವ ಹಿಂಗಿತ್ತಲ್ಲ, ನೋಡೋಕ್ಕಷ್ಟು ದಷ್ಟಪುಷ್ಟ ಇದ್ದಿದ್ದಿಲ್ಲ. ಅವರಲ್ಲಿ ಮನಸ್ಸಿನಲ್ಲಿ ಇಷ್ಟು ಕಠೋರವಾಗಿರುವಂತಹ ವ್ಯಕ್ತಿತ್ವ ಇತ್ತಂದ್ರೆ ಯಾವುದೂ ಅನೀತಿ ಅನ್ಯಾಯಗಳನ್ನ ಸಹಿಸಿಲ್ಲ ಯಾವತ್ತೂ. ಅವರು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ದುಷ್ಟರನ್ನು ದೂರ ಇಟ್ಟು ಇಲ್ಲಿ ಈ ಜಾಗದೊಳಗೆ ವಾಸ ಮಾಡ್ಯಾರ. ಅವ್ರ ಹಿಂದೆ ಬಂದಿರುವಂಥ ಶ್ರೀಶೈಲ ಜಗದ್ಗುರುಗಳು ಇಷ್ಟು ವಿಶೇಷವಾಗಿರುವಂಥ ವ್ಯಕ್ತಿತ್ವ ಐತಿ ಅಂದ್ರೆ ಅವರಲ್ಲಿ ಒಂದು ತಪಶ್ಚರ್ಯದ ಫಲ ಐತಿ. ಅವರಲ್ಲಿ ಒಂದು ವಿಶೇಷವಾಗಿರುವಂಥ ಗುಣ ಐತಿ. ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಅನ್ನಂಗೆ ಆ ಶ್ರೀಶೈಲ ಜಗದ್ಗುರು ಎಲ್ಲೆಲ್ಲಿ ಪಾದ ಇಡ್ತಾರೆ ಆ ನೆಲ ಪವಿತ್ರ ಆಕೈತಿ. ಆ ನೆಲದ ಒಳಗೆ ಬಂದು ವಾಸ ಮಾಡುವಂಥವ್ರು ನಮ್ಮ ಜೀವನ ಬದಲಾಗಿ ಹೋಗ್ಬಿಡ್ತೀವಿ. ಎಷ್ಟೋ ಜನ ನಾವು ಸುಮ್ಮನೆ ಹೇಳಬೇಕು, ನಿಮ್ಗೆ ಚಪ್ಪಾಳೆ ಹೊಡಿಸ್ಬೇಕು ಅಂತ ಹೇಳಕತ್ತಿಲ್ಲ. ಎಷ್ಟೋ ಜನ ಸ್ವತಃ ಇಲ್ಲಿ ಈ ಒಂದು ಅನುಭವವನ್ನು ತಗೊಂಡು ಬಂದು ಹೇಳಕತ್ತಾರೆ. ಬೇರೆ ಯಾರಲ್ಲ, ಇಲ್ಲಿ ಅದಾನ ಇವನಕ್ಕೆ ಫಕೀರೆಯಿಂದ ಹೇಳಿದ್ವಲ್ಲ ಕತ್ತಿ ನಾವು. ಎಷ್ಟು ವಿಶೇಷವಾಗಿರುವಂಥ ಜಾಗದೊಳಗದೀವಿ. ಅಂಥ ಜಾಗದ ಆ ಒಂದು ಗುಣ ನಮ್ಮಲ್ಲಿ ಬರಬೇಕಾಗಿತ್ತಾರೆ. ಒಂದಿಷ್ಟು ಜನ ನಾವು ಬಂದು ಆ ಜಾಗದಾಗ ವಾಸ ಮಾಡ್ಬೇಕು. ಈಗ ನಾವು ಡಾಕ್ಟ್ರಿಗೆ ಏನಾರ ನೀವು ಭಾಳ ಏನಾರ ಆರೋಗ್ಯ ತಪ್ಪಿತು ಅಂದ್ರೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂದ್ರೆ ನೀವು ಸ್ವಲ್ಪ ಸಿಟಿ ಬಿಟ್ಟು ಎಲ್ಲ ಊರು ಹಳ್ಳಿ ಒಳಗೆ ಹೋಗ್ರಿ, ಗಿಡ ಮರ ಇದ್ದಲ್ಲಿ ಹೋಗ್ರಿ, ವಾತಾವರಣ ಚೇಂಜ್ ಆಕೈತೆ ಅಂತ ಹೇಳ್ತಾರಿಲ್ಲ. ಹಂಗೆ ಆರೋಗ್ಯ ತಪ್ಪಿದಾಗ ಗಿಡ ಮರ ಬಳ್ಳಿ ಹೆಂಗೆ ಹೋಗಿ ನೀವು ಮೊರೆ ಹೋಗುತ್ತೆ ಡಾಕ್ಟ್ರ್ ಹೇಳ್ತಾರೋ ಹಂಗೆ ನಿಮ್ಮ ಜೀವನದೊಳಗೆ ಯಾವತ್ತೂ ಸಕ್ಸಸ್ ಅನ್ನುವಂಥದ್ದು ಕಡಿಮೆ ಆಗಬಾರ್ದು, ಯಾವತ್ತೂ ಜೀವನದೊಳಗೆ ಉನ್ನತಿ ಅನ್ನುವಂಥದ್ದು ಕಡಿಮೆ ಆಗಬಾರ್ದು ಅಂದ್ರೆ ನೀವು ಮೇಲಿಂದ ಮೇಲೆ ಇಂಥ ಗುರುಸ್ಥಾನಕ್ಕೆ ಬಂದು ಹೋಗ್ತಾನೇ ಇರಬೇಕು. ಅದ ಶಿಷ್ಯನ ಒಂದು ಪ್ರವೃತ್ತಿ ಆಗಬೇಕು. ಅದೇ ಒಂದು ಶಿಷ್ಯನ ಕರ್ತವ್ಯ. ಹಾಗಾಗಿ ನೀವೆಲ್ಲರೂ ನೀವು ಇದ್ದವರು ಇಲ್ದವ್ರು ಎಲ್ಲರಿಗೂ ಹೇಳ್ರಿ, ನೀವೇನು ಇಲ್ಲಿ ಬಂದು ನಿಮ್ಗೊಂದು ಗ್ರೂಪ್ ಅವ್ರು ನಿಮ್ಗೆ ಅಂದ್ಕೊಂಡು ₹1,00,000 ಇದನ್ನು ಕೊಟ್ಟು ಹೋಗುತ್ತೆ ಹೇಳ್ತೀವೇನು? ಬಂದರೆ ಎಲ್ಲರೂ ಒಂದೊಂದು ₹1,000 ದೇಣಿಗೆ ಕೊಡುತ್ತೆ ಯಾರು ಹೇಳ್ಯಾರ? ಪಾಪ ಮ್ಯಾನೇಜರ್ ಸರ್ ಇಷ್ಟೆಲ್ಲ ನಿಮ್ಗೆ ವ್ಯವಸ್ಥೆ ಮಾಡ್ಯಾರ ಎಂದರೆ ತಪ್ಪವರು ಮಠಕ್ಕೆ ಬಂದಿಟ್ಟು ಏನ್ರಿ ₹1,000 ದೇಣಿಗೆ ಕೊಟ್ಟು ಹೋಗಂದಾರನು? ಇಲ್ಲ, ಏನು ಬೇಕಾಗೈತಿ ಇಲ್ಲಿ ಮಠಕ್ಕೆ? ನಿಮ್ಮ ದೇಣಿಗೆ ಬೇಡ, ನಿಮ್ಮ ರೊಕ್ಕ ಬೇಡ, ನಿಮ್ಮ ರೂಪಾಯಿ ಬೇಡ, ಏನೂ ಬೇಕಾಗಿಲ್ಲ. ಬಂದು ಸೇವಾ ಗುಣ ಬೇಕಾಗಿತ್ತು. ಇಲ್ಲಿ ಸೇವಾ ಗುಣ ಅದ ನಮ್ಮ ಸಲುವಾಗಿ ಎಲ್ಲದ, ಗುರುಗಳ ಸಲುವಾಗಿ ಎಲ್ಲ. ಜಗತ್ಗೊಳಗೆ ನೀವು ಎಲ್ಲ ಬಂದು ಮಠದಾಗಿದ್ರೆ ಅದರ ಚಲೋ ಆಕೈತೆ ಅಂತ ಹೇಳಕತ್ತಿಲ್ಲ ಅವರು. ನೀವು ಇಲ್ಲಿ ಬರುವುದರಿಂದ ಒಬ್ಬ ವ್ಯಕ್ತಿ ಸುಧಾರಣೆ ಆದಿ ಅಂದ್ರೆ ನಿಮ್ಮ ಊರಲ್ಲಿರುವಂಥ ನಿಮ್ಮ ಭಕ್ತರನ್ನೆಲ್ಲ ನೀವು ಸುಧಾ ಮಾಡ್ತೀವಿ. ಊರಾಗಿರುವಂಥ ಒಬ್ಬ ಜಂಗಮ ವಿದ್ಯಾವಂತ ಆದ, ಒಬ್ಬ ಜಂಗಮ ಸಂಸ್ಕಾರವಂತ ಆದ್ರೆ ಊರೆಲ್ಲ ಸಂಸ್ಕಾರವಂತ ಆಕೈತಿ ಅಂತ. ಹಾಗಾಗಿ ನೀವೆಲ್ಲರೂ ಜಂಗಮರದಿರಿ, ಪುರೋಹಿತರದಿರಿ, ಭಾಳ ಚಲೋ ಎಲ್ಲ ಪೌರೋಹಿತ್ಯ ಮಾಡಕತ್ತೀರಿ. ನಮಗೆ ಹೆಮ್ಮೆ ಅನಿಸ್ತೈತಿ. ನೀವೆಲ್ಲ ಗೊತ್ತಿರ್ತೀರಿ, ಇಲ್ಲ ನಮಗೆ ನೀವು ಕಾಂಟ್ಯಾಕ್ಟ್ ಇರಂಗಿಲ್ಲ ಒಂದಿಷ್ಟು ಮಂದಿ. ಆದರೂ ಸಹಿತ ನಿಮ್ಮ ಹೆಸರು ನೀವು ಎಲ್ಲಿ ಬೇಕಾದಲ್ಲಿ ಇರ್ರಿ, ಏನು ಬೇಕಾದ ಮಾಡಿರಿ, ನಿಮ್ಮ ಎಲ್ಲ ರಿಪೋರ್ಟ್ ನಮಗೆ ಬರ್ತಿರ್ತಾವೆ. ಎಲ್ಲ ರಿಪೋರ್ಟ್ ಬರ್ತಿರ್ತಾವೆ. ಒಂದಿಷ್ಟು ಜನ 100ಕ್ಕೆ 79% ಜನ ಎಲ್ಲರೂ ಉತ್ತಮವಾಗಿರೋಂಥ ಪ್ರವೃತ್ತಿ ಬೆಳೆಸ್ಕೊಂಡು ಚಲೋ ಸ್ಥಾನದೊಳಗದಿರಿ. ಇನ್ನು ಒಂದಿಷ್ಟು 20-21% ಜನ ಆತ್ಲ ದುಶ್ಚಟಕ್ಕೆ ಬಲಿ ಆಗಕತ್ತೀರಿ. ಇದೆಲ್ಲರೂ ನೆನಪಿಟ್ಕೊಳ್ರಿ. ಇಲ್ಲಿ ಇದ್ದವರಾತು, ಈಗ ಬಂದವರಾತು, ದುಶ್ಚಟಕ್ಕೆ ಯಾರೂ ಬಲಿ ಆಗಕ್ಕೆ ಹೋಗ್ಬೇಡ್ರಿ. ಕುಡಿದು ತಿನ್ನೋದು ಇವತ್ತಕ್ಕೆ ಬಲಿ ಆಗಕ್ಕೆ ಹೋಗ್ಬಾರ್ದು. ಒಳ್ಳೆಯ ಸಂಸ್ಕಾರವನ್ನು ವಹಿಸ್ಕೋಬೇಕು ನೀವೆಲ್ಲರೂ. ನೀವು ಹೆಂಗೆ ಇರ್ತೀರ ಹಂಗೆ ನಿಮ್ಮ ಶಿಷ್ಯರೇ ಇರ್ತಾರೆ, ನೀವು ಹೆಂಗೆ ಇರ್ತೀರೋ ಹಂಗೆ ನಿಮ್ಮ ಭಕ್ತರು ಇರ್ತಾರೆ. ಹಾಗಾಗಿ ನಾವು ಚೆಂದಂಗೆ ಜಾಗೃತಿ ಇರ್ಬೇಕು. ಮೊದಲು ನಾವು ಜಾಗೃತಿ ಇದ್ರೆ ಅಷ್ಟೇ ನಮ್ಮ ಕಡೆ ಭಕ್ತರು ಬರ್ತಾರೆ, ಇಲ್ಲಾಂದ್ರೆ ಬರೋಂಗಿಲ್ಲ. 4 ದಿನ ಬರ್ತಾರೆ, ನಿಮ್ಮನ್ನು ನೋಡ್ತಾರೆ. ಉದಾಹರಣೆ ಇಲ್ಲೇ ಎಷ್ಟೋ ಜನ ನೋಡ್ತೀವಿ ನಾವು. ತಂಬಾಕು ತಿನ್ಕೋತ ಒಬ್ರು ಇಲ್ಲೇ ಸಮೀಪದವರು, ಅವ್ರ ಹೆಸರು ಹೇಳೋದಿಲ್ಲ. ನಾವು ಒಂದು ಕಡೆ ಪೂಜೆಗೆ ಹೋಗಿದ್ದೀವಿ. ಆವಾಗ ಒಂದು ಶಾಂತಿ ಇತ್ತು. ಆ ಶಾಂತಿ ಅವ್ರು ಈಗಾಗಲೇ ಮಾಡಿಸಿದ್ರಂತ ಆದರೂ ಸಹಿತ ಅವ್ರಿಗೆ ಯಾಕೋ ಸಮಾಧಾನ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಹೋಗಿರುವಂಥ ಪುರೋಹಿತರು ಬಾಯಾಗ ಆರೆಮಡಿ ಹಾಕ್ಕೊಂಡು ಒಂದು ಪೂಜೆ ಮುಗಿದ್ರಾಗ 3-4 ಸರಿ ಅದು ಉಳಿ ಬಂದತ್ತು. ಗಂಡಗಬ್ರು ಏನು ಮಾಡವ್ರ
ಪೂಜೆ ಚಾಲೋ ಐತಿಲ್ಲಿ ಅವ್ರು ನಿಂದ್ರಿ ಅನ್ನೋದು, ಅವ್ರ ಕೈಯಾಗ ಆರತಿ ಕೊಡೋದು, ಗಂಟೆ ಕೊಡೋದು, ಆರತಿ ಮಾಡಿ ಅನ್ನೋದು, ಎದ್ದು ಹೋಗೋದು, ಉಗುಳೋದು, ಬರೋದು. ಇಂತಹ ಪುರೋಹಿತರು ಬೇಕನ ಈ ಸಮಾಜದೊಳಗೆ? ಅಂಥವ್ರು ಯಾರು ಕಣ್ಣಿಗೆ ನಿಮಗೆ ಕಾಣ್ರಿ ಅಂದ್ರೆ ಅವ್ರನ್ನ ಸ್ಕ್ರ್ಯಾಪ್ ಮಾಡ್ಬೇಕು, ಅವ್ರಿಗೆ ಬಂದ್ ಮಾಡತ್ತೆ ಹೇಳ್ಬೇಕು. ಅದನ್ನು ಒಂದು ನೀ ಮಾಡುವಂಥ ಚಟ ಬಿಡು, ಇಲ್ಲ ಅಂದ್ರೆ ನೀ ಮಾಡುವಂಥ ಪೌರೋಹಿತ್ಯ ಉದ್ಯೋಗ ಬಿಡತ್ತೆ ಹೇಳಿ ಖಂಡಿತವಾಗಿ ಹೇಳುವಂಥ ಕೆಪಾಸಿಟಿ ನಿಮಗೆ ಬರಬೇಕು. ಆ ಕೆಪಾಸಿಟಿ ನಿಮಗೆ ಬರಬೇಕಂದ್ರೆ ಮೊದಲು ನೀವು ಶುದ್ಧ ಇರಬೇಕು. ಹೌದಾ? ಅದನ್ನೆಲ್ಲರೂ ಪ್ರವೃತ್ತಿ ರೂಢಿ ಮಾಡ್ಕೊಳ್ರಿ. ನೀವೆಲ್ಲರೂ ಎಲ್ಲ ಚಲೋ ಬೆಳೆದರಿ, ಭಾಳ ಖುಷಿ ಆಕತಿ, ಆರಾಮ್ ಅಡ್ಡಾಡಕತ್ತೀರಿ, ತಿರುಗಾಡಕತ್ತೀರಿ, ಪೂಜೆ ಮಾಡಕತ್ತೀರಿ, 1.5 ಲಕ್ಷ ರೂಪಾಯಿ ಕೊಟ್ಟು ಫೋನ್ ತೊಗೊಳಕತ್ತೀರಿ. ಏನು ತಗೋರಿ, ಜೀವನದಾಗ ಏನೂ ಇಲ್ಲ. ಎಂದು ಇರ್ತೀವಿ, ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ ಗೊತ್ತಿಲ್ಲ. ಇರೋ ತನಕ ಚಲೋ ಇರೋದು ಅಷ್ಟೇ. ಇರೋದ್ರಾಗ ಫರಕ್ ಐತಿ. ಒಂದು ಚಲೋ ಇರೋದು, ಒಂದು ಕೆಟ್ಟ ಇರೋದಿಲ್ಲ. ನಾವು ಹೆಂಗೂ ಹೋಗೋರ್ದು ಅಂತ ಹೇಳಿ ಕೆಟ್ಟ ಮಾಡಿ ಹೋಗೋದಿಲ್ಲ. ನಮ್ಮನ್ನು ನೆನೆಸ್ಬೇಕು. ಇದ್ದ ಮೇಲೆ ಇರೋ ತನಕ ಎಷ್ಟು ಮಂದಿ ನೆನೆಸ್ತಾರಲ್ಲ ಗೊತ್ತಿಲ್ಲ, ಸತ್ತ ಮೇಲರೆ ಮಂದಿ ನೆನೆಸ್ತಾರೆ. ಅವ ಚಲೋ ಮಾಡಿದ್ದಾರೆ ಚಲೋ ಹೇಳ್ತಾರೆ, ಕೆಟ್ಟ ಮಾಡಿದ್ದಾರೆ ಕೆಟ್ಟ ಹೇಳ್ತಾರೆ. ಹಾಗಾಗಿ ಇರೋ ತನಕ ಚಲೋ ಮಾಡಿ ಹೋಗೋದು. ಮಾಡ್ತೀರೆಲ್ಲರೂ? ಇಲ್ಲಿ ನೀವು ಇದ್ದವರು, ಇನ್ನು ಈ ಕಲಿಯಾಕತ್ತವರು, ಈ ಹೊರಗಿನವ್ರಿಗಾತು. ಇನ್ನು ಮೇಲೆ ಈ ವರ್ಷ ಬಂದಿರುವಂಥವ್ರು ಕೆಲವು ಸೂಚನೆ ಏನಂದ್ರೆ, ನೀವೇನು ಈಗ ಬಂದಿರಲ್ಲ, ಒಂದಿಷ್ಟು ಜನ ಬಂದ ಬಳಿಕ ಈಗ ಒಂದು 4 ಜನ ಹೋದ್ರಿ. ಇಲ್ಲಿ ಸಲ್ಲುವವರು ಎಲ್ಲ ಕಡೆಗೆ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಇದನ್ನು ತಲೆಗೆ ಇಟ್ಕೋರಿ. ಅವರಪ್ಪ ಹೇಳ್ದ, ಏನು ಹೆಸರು ಒಂದು ಮಲ್ಲಿಕಾರ್ಜುನ ಅವ್ರನ್ನ, ಅವ್ರು ಹೇಳಿದ್ರು ಅವ್ರ ಮಗ ಎಲ್ಲೆಲ್ಲಿ ಸಲ್ಲಲಿಲ್ಲತ್ತ. ಆದ್ರೆ ಇಲ್ಲಿ ಬಂದು 3 ವರ್ಷ ಹಿಂಗೆ ಅಭ್ಯಾಸ ಮಾಡ್ಯಾನಲ್ಲ, ಚಲೋ ಅಭ್ಯಾಸ ಮಾಡ್ತಾನ. ಅವ್ರು 8 ಮಂದಿ ಅದಾರ. 8 ಮಂದಿ ಅಷ್ಟು ದಿಕ್ಪಾಲಕರಿದ್ದಂಗೆ, ಒಂದೊಂದು ದಿಕ್ಕಿನಾರು ಒಬ್ಬೊಬ್ಬರು ಜೋಡಿ ಇಲ್ಲಾರ, ಸಮೀಪದವ್ರು ಯಾರೂ ಇಲ್ಲ. ಒಬ್ಬ ಆಂಧ್ರ ಇದ್ರೆ, ಒಬ್ಬ ಕರ್ನಾಟಕ, ಒಬ್ಬ ಮಲೆನಾಡ, ಒಬ್ಬ ಬಯಲುಸೀಮೆ, ಎಲ್ಲ ಕಡೆ ಒಂದೊಂದು ದಿಕ್ಕಿನವ್ರು ಅದಾರ. 8 ಮಂದಿ ಒಂದು ಬ್ಯಾಚ್ನಾಗ ಉಳ್ದಾರ ಅಂದ್ರೆ ಆ 8 ಮಂದಿ ಅಷ್ಟು ದಿಕ್ಪಾಲಕರಿದ್ದಂಗೆ 8 ದಿಕ್ಕಿನವ್ರು ಅದಾರ. ಅವರೆಲ್ಲರೂ ಚಲೋ ಇದ್ದವರೆಲ್ಲ, ಚಲೋ ಹುಷಾರಿದ್ದವ್ರು ಯಾರು ಉಳ್ದಿಲ್ಲ, ಶಾನೆ ಇದ್ದವ್ರು ಯಾರು ಉಳ್ದಿಲ್ಲ. ಅಷ್ಟು ಪೂರ್ತಿಕ ಮೀಡಿಯಮ್ ಇದ್ದವ್ರು, ಅಷ್ಟು ಪೂರ್ತಿಕ ಮನೆ ಪರಿಸ್ಥಿತಿ, ಆಮೇಲೆ ಓದಾಕೆ ಬರೋದು ಅಷ್ಟಾಗೈತೆ. ಅಂಥ ವ್ಯಕ್ತಿಗಳು 3 ವರ್ಷ ಅದಾರ ಅಂದ್ರೆ ಅವರ ಪರಿಪೂರ್ಣವಾಗಿರುವಂಥ ವಿದ್ಯಾರ್ಥಿಗಳಾದರು. ಇವತ್ತು ಒಳ್ಳೆ ಪುರೋಹಿತರಾಗಿ ಅವ್ರು ಊರಿಗೆ ಹೊಂಟಾರ. ಅವರು 8 ಜನ ಊರಿಗೆ ಒಳ್ಳೆ ಪುರೋಹಿತರಾಗಿ ನಾವು ಇಲ್ಲಿ ಹೊಂಟಾರಂದ್ರೆ ಅವರು ಗುರುಗಳು ಸಂಪೂರ್ಣ ಆಶೀರ್ವಾದ ತೊಗೊಂಡಾರ. ಗುರು ಪೌರ್ಣಮಿ ದಿನ ಗುರುಗಳು ಪಾದ ಪೂಜೆ ಮಾಡಿ ಅವ್ರ ಅನುಗ್ರಹವನ್ನು ಹೊಂದಿ ಅವ್ರ ಊರಿಗೆ ಹೋದ್ರಂದ್ರೆ ಅವ್ರ ಜೀವನದೊಳಗೆ ಪತನ ಅನ್ನೋದೇ ಕಾಣಂಗಿಲ್ಲ. ಅವ್ರ ಜೀವನದೊಳಗೆ ಫೇಲ್ ಅನ್ನೋದೇ ಸಿಗಂಗಿಲ್ಲ. ಇನ್ನು ಎಲ್ಲಿ ಹೋಗ್ತಾರ ಅಲ್ಲಿ ಎಲ್ಲ ಸಕ್ಸಸ್, ಎಲ್ಲಿ ಹೋಗ್ತಾರ ಅವ್ರಿಗೆ ಗೌರವ ಕೊಡ್ತಾರ. ಮಾಡಿರುವಂಥ ಪೂಜೆಗಳಿಂದ ಅವ್ರಿಗೆ ಉತ್ತಮವಾಗಿರುವಂಥ ಧನ ಸಂಪಾದನೆ ಆಕೈತಿ. ಮಾಡುವಂಥ ಪೂಜೆ ವಿಧಿವಿಧಾನಗಳು ನೋಡ್ಕೊಂಡು ಮಂದಿ ಅವ್ರಿಗೆ ಗೌರವ ಕೊಡ್ತಾರ. ಅವ್ರನ್ನೆಲ್ಲರೂ ಹರಿಸ್ತಾರ, ಅವರೆಲ್ಲರನ್ನು ಹಾರೈಸ್ತಾರ. ಅದರಿಂದ ಎಷ್ಟೋ ಅವರು ಉನ್ನತ ಮಟ್ಟದಲ್ಲಿ ಬೆಳೀತಾರೆ. ಹಾಗಾಗಿ ನೀವು ಈ ವರ್ಷ ಬಂದವರು ಒಂದಿಷ್ಟು ಜನ ಯಾರು ಹೋಗ್ಲೇವು. ಈಗೇನು ಇನ್ನೂ ಉಳ್ದವ್ರೇ ಚಂದಂಗೆ ಕಲೀದು, ಉಳ್ದವ್ರು ಚಂದ ಕಲೀದು. ಇನ್ನೂ ತನಕ ನಾವು ನಿಮ್ಮ ಜೋಡಿ ಮಾತಾಡಿಲ್ಲ, ನಿಮಗೆ ಪಾಠ ಹೇಳಕ್ಕೆ ಬಂದಿಲ್ಲ, ನೀವು ಯಾರು ಅನ್ನೋದು ಗೊತ್ತಿಲ್ಲ, ನಿಮ್ಮ ಊರ ಹೆಸರು ಗೊತ್ತಿಲ್ಲ. ನಾವು ಬರ್ತೀವಿ, ಓಕೆ, ನೋಡ್ತೀವಿ, ಹೋಯ್ತು. ಆದ್ರೆ ಗುರು ಪೌರ್ಣಮಿ ಮಾಡಿ ಇನ್ಕತ್ತಕ 8ನೇ ತಾರೀಕು ತಕ್ಕ ಗುರು ಹಸ್ತಿದ್ದ. ಗುರು ಹಸ್ತಿದ್ದ. ಯಾವಾಗ ಗುರು ಮೌಢ್ಯ ಇರ್ತೈತೋ, ಗುರು ಹಸ್ತ ಇರ್ತೈತೆ. ನಮ್ಮ ಕಡೆ ಏನಂತೀವಿ, ಗುರು ಹಸ್ತದ ಅನ್ನೋದಕ್ಕೆ ಏನಂತೀವಿ ನಾವು, ಗತ ಬಿದ್ದೈತೆ ಅಂತೀವಿ. ಆ ಗತ ಬಿದ್ದಾಗ, ಗುರುಗತ ಇದ್ದಾಗ ನಮಗೆ ವಿದ್ಯೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದ ಗುರುವಿನ ಅನುಗ್ರಹ. ಹಾಗಾಗಿ ಗುರುಗ್ರಹನ ಅಸ್ತಿದ್ದಾಗ ನಾವು ಪಾಠ ಶುರು ಮಾಡಿದ್ವಿ ಅಂದ್ರೆ ಆ ವಿದ್ಯಾರ್ಥಿಗಳು ಎಂದೂ ಉದ್ಧಾರ ಆಗಂಗಿಲ್ಲ ತಿಳ್ಕೊಂಡು ಇಲ್ಲಿ ತನಕ ನಿಮಗೆ ವೇದ ಪಾಠ ಶುರು ಮಾಡಿಲ್ಲ. ನಾವು ಬಂದು 15 ದಿವಸ ಆದರೂ ಇವತ್ತು ಸ್ತೋತ್ರಗಳು ಹೇಳ್ಕೊ ಟೈಮ್ ಪಾಸ್ ಯಾಕೆ ಮಾಡಕತ್ತೈತಿ ಅಂದ್ರೆ ನಿನ್ನೆ ತನಕ ಗುರು ಹಸ್ತಿದ್ದ, ಗುರು ಉದಯ ಆದ 1-2 ದಿವ್ಸಕ್ಕೆ ಗುರು ಪೌರ್ಣಮಿ ಬತ್ತು. ನಿಮ್ಮೆಲ್ಲರಿಗೂ ಶುಭ ಶುರು ಆಗೈತಿ. ಇನ್ನು ನಾಳಿಂದ ಫಸ್ಟ್ ಕ್ಲಾಸ್ ಪಾಠ ಶುರು ಆಕೈತಿ. ನಾಳಿಂದ ವೇದ ವಿದ್ಯೆ ಪ್ರಾರಂಭ ಆಕೈತಿ. ಚಲೋ ಸಂಕಲ್ಪ ಮಾಡಿ ನಿಮ್ಮ ಅವ್ವ ಅಪ್ಪ ಇಲ್ಲಿ ಕಳಿಸ್ಯಾರಂದ್ರೆ ಅವ್ರಿಗೆ ಹೆಮ್ಮೆ ತರುವಂಥ ಮಕ್ಕಳು ನೀವು ಆಗಬೇಕು. ನಿಮ್ಮನ್ನ ಇಲ್ಲಿ ಇಟ್ಟಾರಂದ್ರೆ 3 ವರ್ಷ ಕಲಿತು ಹೋದ್ಮೇಲೆ ನಮ್ಮ ಮಗ ಈ 3 ವರ್ಷ ಕಲಿತೆ ಈ ಯಡೂರೊಳಗೆ ಇದ್ದು ಚಲೋ ವಿದ್ಯಾರ್ಥಿಯಾಗಿ ಚಲೋ ಕಲಿತು ಹೆಸರು ಮಾಡಿ ನಮ್ಮ ಊರಿಗೆ ಬರಾಕತ್ತಾನ ಅಂತ ಹೇಳಿ ಅವ್ರ ಅವ್ವ ಅಪ್ಪ ಕುಣಿದಾಡ್ಕೊತ ಊರಿಗೆ ಕರ್ಕೊಂಡು ಹೋಗ್ಬೇಕು. ಈಗೇನು ಇವ್ರು 8 ಮಂದಿ ಹೊಂಟಾರಲ್ಲ, ಅವ್ರ ಅವ್ವ ಅಪ್ಪ ಇಷ್ಟು ಖುಷಿಯಿಂದ ಬಂದಾರ. ನನ್ನ ಮಕ್ಕಳು ಎಲ್ಲೆಲ್ಲಿ ಸಲ್ಲದವ್ರು ಇಲ್ಲಿ ಬಂದು ಸಲ್ಯಾರಲ್ಲ, ಇನ್ನು ಜೀವನದಾಗ ಯಾವತ್ತು ಉದ್ಧಾರ ಆಕತ್ತೆ ಕುಣಿದಾಡ್ಕೊತ ಹೋಗ್ತಾರ ಅವ್ರ ಅವ್ವ ಅಪ್ಪ, ಖುಷಿಯಿಂದ ಹೋಗ್ತಾರ. ಅವ್ವ ಅಪ್ಪಗೆ ಅವ್ವ ಅಪ್ಪಗೆ ಖುಷಿ ಕೊಡೋದಕ್ಕಿಂತ ಇದಕ್ಕಿಂತ ಹೆಚ್ಚಿನ ಒಂದು ಭಾಗ್ಯ ಬೇಕನ. ಅರ್ಧಕ್ಕೆ ಬಿಟ್ಟು ಹೋದ್ರೆ ಬೇಯ್ಕೋತ ಬಡ್ಕೋತ ಹೋಗೋದು ಚಲೋನೋ ಏನು? ಪೂರ್ಣ 3 ವರ್ಷ ಅಭ್ಯಾಸ ಮಾಡಿ ಅವ್ರ ಗುರುಗಳ ಆಶೀರ್ವಾದ ತೊಗೊಂಡು ಅವ್ವ ಅಪ್ಪಗೆ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಪಡಿಸ್ಕೊಂಡು ಹೋಗೋದು ಚಲೋನು. ನೀವೆಲ್ಲರೂ ತಲೆಗೆ ಇಟ್ಕೋರಿ. ಅದೇನು ಹೋಗ್ಲೇವು. ಇನ್ನು ಯಾವರು ಹೋಗೋ ಮನಸ್ಸಿದ್ದು ಅಂದ್ರೆ ಆ ಮನಸ್ಸು ಬದಲಾಯಿಸ್ರಿ. ಒಬ್ಬ ನೀನು ಓಡಿ ಹೊಂಟಿದ್ದವ ಜಸ್ಟ್ ಹಿಂಗೆ ಜಿಗದಿದ್ದ, ನಮ್ಮ ಹಿಂದೆ ಪೂರ ಈಗ ಒಳಗಟ್ಟ ಸಿ ಸಿ ಕ್ಯಾಮ್ರಾ ಇಲ್ಲ, ನಮ್ಮ ಹೊರಗೂ ಸಹಿತ ಸಿ ಸಿ ಕ್ಯಾಮ್ರಾ ಅದಾವೆ.
ಇಲ್ಲಿ ಒಳಗಿದ್ದುದು ನಾವು ನೋಡ್ರಿ ಅಷ್ಟೇ ಸಿ ಸಿ ಕ್ಯಾಮ್ರಾ ಕೆಲಸ ಮಾಡ್ತಾವೆ. ಬಟ್ ಹೊರಗೆ ಹಿಂಗದಾವಲ್ಲ, ಊರಲ್ಲ ಮಾಂಜ್ರಿ ಗೇಟ್ ದಾಟು ತನಕನೂ ಸಿ ಸಿ ಕ್ಯಾಮ್ರಾ ಅದಾವೆ. ಹಾಂ, ಅವ್ರು ಆಟೋಮೆಟಿಕ್ ಫೋನ ಬಂದುಬಿಡ್ತಾವೆ. ನಾವು ಈ ಹುಡುಗ ಇಲ್ಲಿ ಬಂದೈತ್ರಿ, ಲುಂಗಿ ಐತಿ, ತಲೆ ಬೋಳ್ಸೊಂದೈತಿ, ರೈಟ್. ಹಾಂ, ಹಿಂಗ್ರಿ ಒಂದು 4 ಹುಡುಗರು ಅದಾವ ಅಲ್ಲಿ ಮಾಂಜ್ರಿ ಬೇಕ್ರ್ಯಾಗ ಹೋಗಿ ಕೇಕ್ ತಿನ್ನಾಕತ್ತಾವ, ಬಂದ ಬಿಡ್ತೈತಿ. ಹಿಂಗ್ರಿ ಒಂದು 4 ಹುಡುಗರು ಹೋಗಿ ಒಂದು 2-3 ಹುಡುಗರು ಮಧ್ಯಾಹ್ನ ಹೋಗಿ ಅಲ್ಲಿ ಹೋಗಿ ಹೋಟೆಲ್ದಾಗ ಏನೇನು ತಿಂದು ಬಂದಾರಿ, ನಡ್ಕೋತ ಬರತ್ತೀರಿ. ಸೂಟಿ ಬಂದೇ ಬಿಡ್ತಾವೆ ನಮ್ಮ. ಯಾರ್ಯಾರಿಗೆ ಎಲ್ಲೆಲ್ಲಿ ಹತ್ತಬೇಕು ಹತ್ತೈತೆ ಅದು. ಹಾಂ, ಅದನ್ನೇನು ಬಹಿರಂಗ ಪಡಿಸೋದಿಲ್ಲ. ಹಾಂ ಹಾಂ, ಯಾಕಂದ್ರೆ ನಾವು ಹೊಡಿತೀವ್ರಿ, ಬಹಿರಂಗ ಹೊಡ್ಯಂಗ್ರಿ ರಗ್ ಮುಚ್ಚಿ ಹೊಡಿತೀವಿ ಏನ. ಹಾಂ, ರಗ್ ಮುಚ್ಚಿ ಹೊಡಿತೀವಿ. ಅದಾಯ್ತು, ಓಕೆ. ಆ ಮಕ್ಕಳು ಅಂದಮೇಲೆ ಅವೆಲ್ಲ ಇರೋದು. ಆದರೆ ಇಲ್ಲಿರೋ ತನಕ ಅವರು ಪೂರ್ಣವಾಗಿರುವಂಥವ್ರು ಏನು ಬೇಕಾದ್ರು ಮಾಡ್ತಾರೆ, ಏನು ಅಡ್ಡಿ ಇಲ್ಲ. ಇಲ್ಲಿರೋ ತನಕ ನೀವೆಲ್ಲರೂ ಭಾಳ ಚಂದ ಇರ್ರಿ, ಗುರುಗಳ ಆಶೀರ್ವಾದ ತೊಗೊಂಡ್ರಿ. ಈ 8 ಮಂದಿ ಏನದಲ್ಲ ಅವರು, ನೀವು 8 ಮಂದಿ ಪಾಲಕರು, ನೀವೆಲ್ಲ ಎಷ್ಟು ವಿಶೇಷ ಅಂದ್ರೆ ಅವರೆಲ್ಲ ಚಲೋ ತಯಾರಾಗ್ಯಾರಲ್ಲ. ಅವ್ರಿಗೆ ಇನ್ನೇನು ಮಾಡೋದಂದ್ರೆ ನೀವು ನಿಮ್ಮ ಜವಾಬ್ದಾರಿ ಏನಂದ್ರೆ ಅವ್ರನ್ನ ನಿತ್ಯ ಪ್ರವೃತ್ತಿ ಒಳಗೆ ದಿನ ಕೆಲಸ ಕೊಡೋದು ಅವ್ರಿಗೆ. ಹಾಂ, ದಿನ ಕೆಲಸ ಕೊಡೋದು, ದುಶ್ಚಟಗಳಿಂದ ದೂರ ಇರೋಕೆ ಒಂದಿಷ್ಟು ಪ್ರಯತ್ನ ಮಾಡೋದು. ಹಾಂ, ಅವ್ರಿಗೆ ಏನು ಮಾಡ್ತಾರಂದ್ರೆ ಕಣ್ಣು ಇಡೋದು. ನೀವು ಒಂದಿಷ್ಟು ಜನ 4 ಜನ 8 ಜನ ಇದಿರಲ್ಲ, ಈಗ ಹೊರಗೆ ಹೋದ ಕೂಡಲೇ ಪೂಜೆಗೆ ಹೋಗ್ರಿ. ಅಲ್ಲಿ ಪೂಜೆಗೆ ದಕ್ಷಿಣ ಎಷ್ಟು ಕೊಡ್ತಾರೆ ಅನ್ನೋದು ನೋಡಬೇಡ್ರಿ. ಯಾಕಂದ್ರೆ ನೀವು ಪೂಜೆ ಮಾಡುವಂಥ ಪ್ರವೃತ್ತಿ ನೀವು ಹೆಚ್ಚಾಗಬೇಕು. ನೀವು ಪೂಜೆ ಮಾಡುವಂತಹ ವಿಧಾನ 4 ಮಂದಿಗೆ ಗೊತ್ತಾಗಬೇಕು. ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಜಡ್ಜ್ ಮಾಡ್ತಾರೆ ಮಂದಿಗೆ. ಭಕ್ತರು ಇಷ್ಟು ಶಾನ್ಯಾಗ್ಯಾರಲ್ಲ, ಒಬ್ಬ ಪುರೋಹಿತರು ಅದಾರಂದ್ರೆ ಅವ ಪೂಜೆ ಹೆಂಗೆ ಮಾಡ್ತಾರ ಅಂದ 10 ಮಂದಿನ ಪುರೋಹಿತರು ಕರೆಸ್ತಾರೆ ವರ್ಷದಾಗ ಅವರು. ಹಾಂ, ಗುರುಪೌರ್ಣಮಿಗೆ ಒಬ್ರು ಕರೆಸಿ ಪೂಜೆ ಮಾಡ್ತಾರೆ, ಅಮಾಸಿಗೆ ಒಬ್ರು ಕರೆಸ್ಬಿಡೋ ಅಂತ. 1 ತಿಂಗಳದಾಗ ಶ್ರಾವಣ ಮಾಸ ವರ್ಷದಾಗ ಒಮ್ಮೆ ಬರ್ತೈತಿ ಅಂದ್ರೆ ಊರೊಳಗೆ 5-6 ಮಂದಿ ಸ್ವಾಮಿಗಳು ಪುರೋಹಿತರು ಇರ್ತಾರಲ್ಲ, ಶ್ರಾವಣಕ್ಕೊಮ್ಮೆ ಅಭಿಷೇಕ ಮಾಡ್ತಿರ್ತಾರೆ. ಸೋಮವಾರಕ್ಕೊಮ್ಮೆ ಅಭಿಷೇಕ ಮಾಡಿದ್ರೆ 1ನೇ ಸೋಮವಾರ ಒಬ್ಬ ಸ್ವಾಮಿನ, 2ನೇ ಸೋಮವಾರ ಇನ್ನೊಬ್ಬನ, 3ನೇ ಸೋಮವಾರ 4 ಸೋಮವಾರ ಇದ್ರೆ 4 ಸೋಮವಾರ ಒಬ್ಬೊಬ್ರು ಬೇರೆದವ್ರು ಕರೆಸಿ ಯಾವ ಸ್ವಾಮಿಗಳು ಚಲೋ ಹೇಳ್ತಾರಲ್ಲ ಅವ್ರನ್ನ ಮುಂದಿನ ವರ್ಷ ಕಂಟಿನ್ಯೂ ಕರಿನಂತ ಜಡ್ಜ್ ಮಾಡ್ತಾರೆ. ಈಗಿನ ವರ್ತಮಾನ ಹಿಂಗೈತಿ. ಅದಕ್ಕೆ ನೀವೆಲ್ಲರೂ ಹೆಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ, ಯಡೂರೊಳಗೆ ಪಾಠಶಾಲೆ ಅಂದರೆ ಈಗಿನ ಸಾದಾ ಇಲ್ಲಿದೆ. ಇದು ಸುತ್ತಮುತ್ತ ಒಂದು ರಾಜ್ಯ ಅಲ್ಲ, ಸುತ್ತಮುತ್ತ ಎಲ್ಲ ರಾಜ್ಯಗಳು ಫೇಮಸ್ ಐತಿ ಪಾಠಶಾಲೆ ಅಂದ್ರೆ. ಹಿಂಗೆ ಇಲ್ಲಿ ತನಕ ಫೇಮಸ್ ಆಗೈತಿಲ್ಲ. ನಿಮ್ಮ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸಂತೋಷ್ ಇದನ್ನು ಭಾಳ ಸರಿ ನೋಡ್ಯಾರ. ಬಾಂಜಿ ಒಳಗೆ ಯಡೂರು ಪಾಠಶಾಲೆ ಒಳಗೆ ಇರಲಿಲ್ಲ ಅಂದ್ರೂ ಸಹಿತ ಪರವಾಗಿಲ್ಲ, ಎಲ್ಲರೇ ಪೂಜೆಗೆ ಹೋದಲ್ಲಿ ನಾವು ಯಡೂರು ಪಾಠಶಾಲೆ ಒಳಗೆ ಕಲ್ತೀವಿ ಅಂತ ಹೇಳಿ ಹೆಸರು ಬಳಸ್ಕೊಳಕತ್ತಾರ ಅಂದ್ರೆ ಎಷ್ಟು ಬ್ರ್ಯಾಂಡ್ ಆಗಿರ್ಬೇಕು. ಹಾಂ, ಬ್ರ್ಯಾಂಡ್. ಮಂದಿ ಒಂದು ಸಿಕ್ಕ ನೋಡ್ತಾರೆ, ಆ ಸಿಕ್ಕ ಕಲೀಲಾರ್ದವರು ಸಹಿತ ಆ ಸಿಕ್ಕ ಬಳಸ್ಕೊಳಕತ್ತಾರಂದ್ರೆ ಪಾಠಶಾಲೆ ಎಷ್ಟು ಅಭಿವೃದ್ಧಿ ಆಗಿರ್ಬೋದು, ಇದರ ಹೆಸರು ಎಷ್ಟು ಚೆನ್ನಾಗಿರ್ಬೋದು. ಅದಕ್ಕೆಲ್ಲ ಆಶೀರ್ವಾದ ಗುರುವಿನ ಗುರು ಪರಮ ಗುರು ಶ್ರೀಶೈಲ ಜಗದ್ಗುರುಗಳ ಆಶೀರ್ವಾದ. ಹಾಂ, ಬೇರೆದವ್ರು ಎಲ್ಲರೂ ಆ ಪಾಠಶಾಲೆ ಶೆಲೆ ಅದಾವಲ್ಲ, ಅವಕ್ಕೆ ಇಷ್ಟು ಕಿಮ್ಮತ್ ಐತೆ ಅಂದ್ರೆ, ಇಷ್ಟು ಕಿಮ್ಮತ್ ಐತಿಲ್ಲ. ಹೊರಗಿನವ್ರು 1000 ರೂಪಾಯಿಗೆ ಒಂದು ಶೆಲ್ಲೆ ಕೊಡ್ರಿ ಅಂದರೂ ಕೊಟ್ಟಿಲ್ಲ ನಾವು. ಗೊತ್ತಾಯ್ತು ನಿಮಗೆ? ನೀವು ಹೊಳೆ ಬಂದು ನೀವೇ ಕೇರ್ ಕೊಟ್ಟಿಲ್ಲ, ಮತ್ತೆ ನಾವು ಅವ್ರಿಗೇನು ಕೊಡ್ತೀವಿ? ಹಾಂ, ಮಲ್ಲಯ್ಯ ಜನ 100 ಸರಿ ಕೇಳೋಣ, ಒಂದು ಶೆಲ್ಲೆ ಕೊಟ್ಟಿಲ್ಲ ನಾವು. ಹಾಂ, ಆ ಶೆಲ್ಲೆಕ್ಕೆ ಇಷ್ಟು ಕೆಪಾಸಿಟಿ, ಇಷ್ಟು ಶಕ್ತಿ ಐತೆ ಅಂದ್ರೆ. ಈಗ ಮೊನ್ನೆ ಒಂದಿಷ್ಟು ಜನ ಹುಡುಗರು ಕೇದಾರಕ್ಕೆ ಹೋಗಿ ಪಾಠಶಾಲೆ ಶೆಲ್ಲೆ ಹಿಂಗೆ ಬಿಚ್ಚಿಟ್ಟು ಫೋಟೋ ಹೊಡ್ಕೊಂಡು ಅದನ್ನು ಸ್ಟೇಟಸ್ ತಮ್ಮ ಸ್ಟೇಟಸ್ ಸ್ಟೋರಿ ಹಾಕ್ತಾರಂದ್ರೆ ಅವ್ರಿಗೆ ಪಾಠಶಾಲೆ ಮೇಲೆ ಮತ್ತು ಆ ಒಂದು ಶೆಲ್ಲೆ ಮೇಲೆ ಎಷ್ಟು ಗೌರವ ಇರಬೇಕು. ಈಗ ಅಷ್ಟಲ್ಲ, ಹಿಂದೊಮ್ಮೆ ನೋಡಿ ನಾವು, ಈಗ ಒಂದು 2-3 ವರ್ಷದಿಂದ ಯಾರೋ ಒಂದು ಹುಡುಗರು ಹೋಗಿದ್ರು, ಒಂದು 2-3 ಮಂದಿ. ಅಲ್ಲಿ ಕೂಡ ಅವರು ಪಾಠಶಾಲೆ ತೆಗೆದು ಕೇದಾರನಾಥ್ ಒಳಗೆ ನಿಂತು ತಮ್ಮ ಪಾಠಶಾಲೆ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸ್ತಾರಂದ್ರೆ, ಈ ಶಿಷ್ಯರನ್ನು ಪಡೆದಿರುವಂಥ ಇದಕ್ಕಿಂತ ಹೆಚ್ಚು ಏನು ಬೇಕನ್ನು ಪಾಠಶಾಲೆಗೆ? ಇದೆ ನಿಮಗೆ ಪಾಠಶಾಲೆ ಮೇಲೆ ಇರುವಂಥ ನಂಬಿಕೆ, ಪಾಠಶಾಲೆ ಮೇಲೆ ಇರುವಂಥ ಗೌರವನ ನಿಮ್ಮನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡ್ತತಿ ಅನ್ನುವಂಥ ಮಾತನ್ನು ಕೂಡ ಈ ಮೂಲಕ ಹೇಳ್ತೀವಿ. ಅದ್ರ ಜೊತೆಗೆ ಈಗ ಹೋಗುವಂಥ ವಿದ್ಯಾರ್ಥಿಗಳಿಗೆಲ್ಲ ಪೂರ್ಣವಾಗಿ ಆಶೀರ್ವಾದ ಆಗೈತಿ. ನೀವು ಅವರನ್ನು ಸರಿಯಾಗಿ ಬಳಸ್ಕೊಳ್ರಿ, ಅವರನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ರಿ. ಬಂದಿರುವಂಥ ಪೂಜೆಗೆ ಬಂದಿರುವಂಥ ದಕ್ಷಿಣ ನೋಡಬೇಡ್ರಿ. ದಕ್ಷಿಣ ಹೆಚ್ಚು ಕೊಡ್ತಾರೆ, ಅಲ್ಲಿ ಹೋಗ್ಬೇಕು, ಕಡಿಮೆ ಕೊಡ್ತಾರೆ, ಇಲ್ಲಿ ಏನು ದಕ್ಷಿಣ ಕೊಡಲಿ ಬಿಡಲಿ 1-2 ವರ್ಷ ಪುಗ್ಸೆಟ್ಟು ಪೂಜೆ ಮಾಡಿರ್ಕರೆ ನೀವು ಎಲ್ಲ ಕಡೆ ಪೂಜೆ ಬಿಡಬಾರ್ದು. ಆಮೇಲೆ ಒಬ್ಬರ ಪೂಜೆಗೆ ಹೋಗಬಾರ್ದು. ನೀವೇನದಿರಲ್ಲ, ನಿಮ್ಮ ಜೊತೆಗೆ ಇನ್ನೊಬ್ಬನ ಕಲ್ತವನು. ಈಗ ಮಂದಿ ಹಿಂಗೈತಲ್ಲ ವರ್ತಮಾನದೊಳಗೆ, ನಮ್ಮ ಜೊತೆಗೆ ಇನ್ನೊಬ್ಬರನ್ನ ಪೂಜೆಗೆ ನಾವು ಪುರೋಹಿತನ ಕರ್ಕೊಂಡಿವಂದ್ರೆ ಅದು ನಮಗೆ ಕೊಡುವಂಥ ದಕ್ಷಿಣದೊಳಗೆ ಅರ್ಧ ಅವು ಕೊಡಬೇಕಾಕೈತೆ ಅಂತ ಹೇಳಿ ಭಾಳ ಜನ ಮಂದಿನ ಕರ್ಕೋವಲ್ರಿ. ಯಾಕಂದ್ರೆ ಒಂದು ಕ್ವಾಲಿಟಿ ಮೇಂಟೈನ್ ಆಗ್ಬೇಕಂದ್ರೆ
ಆ ಪೂಜೆಯಿಂದ ಭಕ್ತರಿಗೆ ಪರಿಣಾಮ ಆಗ್ಬೇಕಾಗಿತ್ತಂದ್ರೆ ಒಂದು ಬಿಟ್ಟು 4 ಜನ ಆ ಪೂಜೆ ಒಳಗೆ ಭಾಗವಹಿಸಬೇಕು. ಆ ಪೂಜೆ 10,000 ಬರೋ ಪೂಜೆಗೆ 2,000 ನಮಗೆ ಬರಲಿ, ಆದ್ರೆ ಆ 2,000ರಿಂದ ಮಾಡಿರುವಂಥ ಪೂಜೆಗೆ ಇಷ್ಟು ಹೆಸರುವಾಸಿ ಆಗಿರ್ತಿರಲ್ಲ, ಸುತ್ತಮುತ್ತ 4 ಮಂದಿ ಮಾತಾಡ್ತಿರ್ತಾರಲ್ಲ, ಇಂಥ ಸ್ವಾಮಿಗಳು ಬಂದು ಇಂಥ ಶಾಸ್ತ್ರಿಗಳು ಬಂದು ನಮ್ಮಲ್ಲಿ ಪೂಜೆ ಮಾಡಿರ ಪೂಜೆ ಭಾರಿ ಅದ್ಭುತ ಆತತ್ ಒಂದು ಮಾತಂದ್ರೆ ಸಾಕು, ನಿಮಗೆ ಇದಕ್ಕಿಂತ ಹೆಚ್ಚಿನ ಧನ ಸಂಪಾದನೆ ತಾನ ಆಕೈತೆ. ಆ ಒಂದು ಪೂಜೆದಿಂದ ನಿಮಗೆ 100 ಪೂಜೆಗಳು ಬರತ್ತವೆ. ಆ ಒಂದು ಪೂಜೆದಿಂದ 100 ಪೂಜೆ ಬರ್ತಾವೆ. ಹಾಗಾಗಿ ಈಗ ಹೋಗುವಂಥವ್ರೆಲ್ಲರೂ ನೀವು ಭಕ್ತಿ ಶ್ರದ್ಧೆಯಿಂದ ಗುರುಗಳ ಆಶೀರ್ವಾದವನ್ನು ತೊಗೊಂಡ್ರಿ, ಎಲ್ಲ ಚಲೋ ಆಕೈತಿ. ಯಾವುದಕ್ಕೂ ಹಿಂಜರಿಬೇಡ್ರಿ. ಒಂದು ಪೂಜೆ ಬರ್ತೈತಿ, ನನಗೊಂದು ಪೂಜೆ ಬರೋಂಗಿಲ್ಲ, ಯಾವುದೋ ಒಂದು ಭಕ್ತರು ಬಂದು ಈ ಪೂಜೆ ಮಾಡಿರ್ತಾರೆ, ಆ ಪೂಜೆ ಹೆಸರು ಕೇಳಿವು ನಾವು ಮಾಡಿಲ್ಲ ಅಂತೀರಿ, ಗೊಂದಲ ಬೇಡ. ಯಾವುದರೇ ಪೂಜೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಆವಾಗಿಂದ ಅವಾಗ ಫೋನ್ ಹಚ್ಚಿರಿ. ನಮಗೆ ಏನ್ರಿ ಪೂಜೆ ನಿಮ್ಗೆ ಗೊತ್ತಿಲ್ಲ, ನಮಗೆ ವಿಧಾನ ಗೊತ್ತಿಲ್ಲ ಅಂದ್ರೆ ಯಾವತ್ತು ಫೋನ್ ಹಚ್ಚಿರಿ. ಆ ವಿಧಾನ ನಿಮ್ಗೆ ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಹೇಳ್ತೀವಿ. ಅದನ್ನು ಬಂದಿರುವಂಥ ಪೂಜೆ ಬಿಡಬೇಡ್ರಿ. ಮಲ್ಲಯ್ಯ ಜನಗತ್ಲೆ ಒಟ್ಟು ಮಲ್ಲಯ್ಯ ಹಂಗೆ ಪಾಪ ಮಲ್ಲಯ್ಯ ಹೆಂಗಂದ್ರೆ ಆವಾಗಿನ ಕಾಲಕ್ಕೆ ಮಲ್ಲಯ್ಯ ಅಂದ್ರೆ ಫೇಮಸ್ ಶಾಸ್ತ್ರಿ, ಈ ಊರಾಗ ಫೇಮಸ್ ಶಾಸ್ತ್ರಿಗಳು ಗೊತ್ತಾ. ಆದ್ರೆ ಆ ಮಲ್ಲಯ್ಯ ಅವಾಗ ಫೇಮಸ್ ಅದನ್ನು ನಾ ಸುಮ್ ಇರ್ಲತ್ತೀರಿ ಹಂಗಲ್ಲ. ಅವಾಗ ಫೇಮಸ್ ಇದ್ದ, ಯಾಕಂದ್ರೆ ಅವು ಕಲ್ತಿರುವಂಥ ಮಂತ್ರಗಳು ಅವಾಗ ಪ್ರಭಾವ ಇದ್ದು ಅವಾಗ ಫೇಮಸ್ ಇದ್ದ. ಆದರೆ ಈಗ ವರ್ತಮಾನ ಅಪ್ಡೇಟ್ ಆಗತೈತಿ. ಒಂದು ಫೋನ್ ತೊಗೊಂಡ್ರೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಅಪ್ಡೇಟ್ ಕೇಳ್ತೈತಿ. ಹಂಗೆ ಅಂಥ ವಯಸ್ಸಿನೊಳಗಿದ್ರು ಸಹಿತ ಮಲ್ಲಯ್ಯ ಈಗಿನ ವರ್ತಮಾನಕ್ಕೆ ತಕ್ಕಂಗೆ ತಾನೂ ಸಹಿತ ಮಂತ್ರ ಹುಡುಗರೊಡಿ ಬಂದು ಕೂತು ಮಂತ್ರ ಕಲಿತು ಈಗ ವರ್ತಮಾನದೊಳಗೆ ಆ ಹುಡುಗರೊಡಿ ಟಾಂಗ್ ಕೊಡುವಂಗೆ ಮಂತ್ರ ಕಲಿತು ಪೂಜೆ ಮಾಡ್ತಾರಂದ್ರೆ ನೀವೆಲ್ಲರೂ ಹಿಂಗೆ ಆಗ್ಬೇಕಲ್ಲ, ವರ್ತಮಾನಕ್ಕೆ ತಕ್ಕಂಗೆ ಚೇಂಜ್ ಆಗ್ಬೇಕು. ಈ ಸದ್ದ ಒಂದು ಹವಾ ನಡೆದೈತಿ, ಅದಷ್ಟೇ. ಇನ್ನೊಂದು 7-5-6 ವರ್ಷನಾಗ ಮತ್ತೆ ಈ ಹವಾ ಕಡಿಮೆ ಆಕೈತಿ ಪುರೋಹಿತರದು. ಆದ್ರೆ ಆ ಮುಂದೆ ಬರುವಂಥ ಸಿಚುವೇಶನ್ ಹಿಂಗಿರ್ತೈತಿಲ್ಲ, ಆವಾಗ ಕೆಲವು ಮಂತ್ರಗಳು ಅಥವಾ ಕೆಲವೊಂದಷ್ಟು ಸಿಚುವೇಶನ್ಗಳು ತಕ್ಕಂಗೆ ನೀವು ಅಪ್ಡೇಟ್ ಆಗಬೇಕು. ಆ ಮಂತ್ರಗಳು ಆ ವಿಧಾನಗಳು ಬರಲಿಲ್ಲ ಅಂದ್ರೆ ಕೇಳ್ರಿ. ಬಂದು ನಮಗೊಂದು 8 ಜನ ಯಾವ್ದಾರು ನೀವು ಕಲ್ತಿಲ್ಲಪ್ಪ, ಕಡಿಗೆ ಅರ್ಧಕ್ಕೆ ಬಿಟ್ಟು ಹೋಗಿರಿ, ನಿಮ್ಮ ಕರ್ಮ ಅದು ನಾವು ಅನುಭವಿಸಾಕತ್ತೀವಿ ರೀ. ಬಟ್ ಏನು ಮಾಡೋದ್ರಿ, ನಮ್ಗೆ ಅದೊಂದು ಭಾಳ ಹಳಾಲೆ ಆಗೈತಿ, ನಾವು ಒಂದಿಷ್ಟು ಮಂತ್ರ ಕಲ್ತಿಲ್ಲ ಅಂತೇಳಿ ಒಂದಿಷ್ಟು ಜನ ಅದಿರಿ. 15ರಿಂದ 20 ಜನ ಗೋಳೆ ಆಗ್ರಿ. ಗೋಳೆಯಾಗಿ 1 ವಾರ 10 ದಿವಸ ಅಥವಾ 20 ದಿವಸ 1 ತಿಂಗಳು ಇಲ್ಲಿ ಬರ್ರಿ. ನಿಮಗೇನು ಬರೋಂಗಿಲ್ಲ ಅದನ್ನ ಹೊಳೆ ಕಲಿಸ್ತೀವಿ. ಅದನ್ನು ಕಲ್ಕೊಂಡು ಊರೊಳಗೆ ಹೋಗಿ ಪೂರ್ಣವಾಗಿ ಒಳ್ಳೆ ರೀತಿಯಿಂದ ಪೂಜೆ ಮಾಡಿರಿ. ಈಗ ಒಂದಿಷ್ಟು ಜನ ಮೊನ್ನೆ ಅಗ್ನಿಮುಖ ಪ್ರಯೋಗ ಇಲ್ಲಿದ್ದವ್ರು 100ಕ್ಕೆ 90% ಜನ ಅಗ್ನಿಮುಖ ಪೂರ್ಣ ಮಾಡ್ಕೊಂಡು ಹೋಗಿಲ್ಲ. ಎಲ್ಲರೂ ಆ ಲಾಸ್ಟ್ ಮಂದಿ ಅರ್ಧಕ್ಕೆ ಹೋಗ್ತಾವೆ. 100 ಮಂದಿ ಒಳಗೆ 8 ಮಂದಿ ಉಳಿದ್ರಲ್ಲಿ ಹಂಗಾಗಿರ್ತೈತಿ ಎಲ್ಲ ಪರಿಸ್ಥಿತಿ. ಅವರೆಲ್ಲರಿಗೂ ಒಂದು ಅವಕಾಶ ಇರ್ತೈತಿ. ಈಗ ಅಗ್ನಿಮುಖ ಪ್ರಯೋಗ ಪ್ರಾಕ್ಟಿಕಲ್ ಮೊನ್ನೆ ಒಂದು ಕ್ಲಾಸ್ ಮಾಡಿದೆವು. ಇಷ್ಟು ಅದ್ಭುತ ಆಯ್ತಂದ್ರೆ ಆ ಕ್ಲಾಸ ಎಲ್ಲೆಲ್ಲೋ ಯಾವ ಪಾಠಶಾಲೆಗೆ ಹೋಗಿ ಕಲ್ತವರು ಈ ಪಾಠಶಾಲೆ ಒಳಗೆ ಬಂದು 8 ದಿನ ನಿಂತು ಅಗ್ನಿಮುಖ ಪ್ರಯೋಗ ಹೋಮ ಮಾಡುವಂಥ ವಿಧಾನ ಎಲ್ಲ ಕಲ್ಕೊಂಡು ಹೋಗ್ಯಾರಲ್ಲ. ಇಷ್ಟು ಸಂತೋಷ ಪಡಾಕತ್ತಾರಂದ್ರೆ ಅವರು ದಿನನಿತ್ಯ ಹೇಳ್ತಾರೆ, ನಾವು ಹೇಳಿರುವಂಥ ಏನು ವಿಧಿವಿಧಾನ ಅದಲ್ಲ, ಆ ವಿಧಿವಿಧಾನ ಪ್ರಕಾರ ಪೂಜೆ ಮಾಡಕತ್ತಾರ, ಹೋಮ ಮಾಡಕತ್ತಾರ ಅಂದ್ರೆ ಅದರ ಪ್ರಭಾವ ಅವ್ರಿಗೆ ಗೊತ್ತಾಗ್ಬಿಡಕತ್ತೈತಿ. ಯಾಕಂದ್ರೆ ನಾವು ತಪ್ಪು ಮಾಡೋದ್ರಿಂದ ನಮಗೆ ಎಫೆಕ್ಟು ಆಕ್ಕವು. ಹಾಗಾಗಿ ನೀವೆಲ್ಲರೂ ಏನಾರು ಬರಲಿಲ್ಲ ಒಂದು 10 ಜನ 15 ಜನಕ್ಕೆ ಒಳ್ಳೆ ಆಗ್ರಿ. ಚಂಡಿ ಹೋಮದ ಕ್ಲಾಸ್ ಇರ್ತಾವ. ಇಲ್ಲಾಂದ್ರೆ ನಿಮ್ಗೆ ಆನ್ಲೈನಾಗ ಆಗಲಿಲ್ಲ ಅಂದ್ರೆ ಇಲ್ಲೇ ಬಂದುಬಿಡ್ರಿ. ಒಂದು 20 ಜನ ಬರ್ರಿ. 20 ಜನ ಕೂಡ ಒಬ್ಬರೇ ಇಬ್ಬರೇ ಬಂದ್ರೆ ಆಗಲ್ಲ. ಮತ್ತು ಕನಿಷ್ಠ ಒಂದು 20 ಜನ ಆಗಬೇಕು. ಒಂದು 15-20 ಜನ ಆಯ್ತಂದ್ರೆ ಅವ್ರಿಗೆ ಏನು ಆಗಿಲ್ಲ, ಇನ್ನೂ ಏನಾದರೂ ಹೊಸದು ಕಲಿಬೇಕಂತ ಅಪೇಕ್ಷೆ ಇತ್ತಂದ್ರೆ, ವರ್ತಮಾನಗಳು ಅಪ್ಡೇಟ್ ಆಗಬೇಕಾಗಿತ್ತಂದ್ರೆ ಹೊಸದು ಏನ್ರಿ ಬೇಕಾಗ್ತೈತಿ. ಹಂಗಾಗಿ ಹೊಸವು ಏನ್ರಿ ಬೇಕಾದವು ಅಂದ್ರೆ ನೀವೆಲ್ಲರೂ ಬಂದು ಅದನ್ನು ಕಲ್ಕೊಂಡು ಹೋಗೋಕ್ಕೂ ಇಲ್ಲಿ ಅವಕಾಶ ಕೊಡ್ತೀವಿ. ಏನು ಎಲ್ಲರೂ ಯಾವತ್ತೂ ಫೇಲ್ ಆಗ್ಬೇಡ್ರಿ ಜೀವನದಾಗ. ಎಲ್ಲರೂ ಭಾಳ ಚಂದ ಏನು ಈಗ ಪಾಠಶಾಲೆ ಹೆಸರು ಹಂಗೆ ಮುಂದೆ ಒಯ್ಯಾಕತ್ತಿರಲ್ಲ, ಹಂಗೆ ಒಯ್ಯಿರಿ. ಹಿಂಗೆ ಮಾಡ್ರಿಪ್ಪ ಪಾಠಶಾಲೆ. ಇನ್ನೊಂದು ನಿಮ್ಗೆ ಮೊನ್ನೆ ಗೊತ್ತಾಗಿದೆ, ನಮ್ಗೆ ಸುದ್ದಿ ಹೇಳ್ತೀವಿ ನೋಡಿ. ಯಡೂರು ಪಾಠಶಾಲೆ ಇದ್ದಿರುವಂಥ ವಿದ್ಯಾರ್ಥಿಗಳನ್ನ ಇನ್ನು ಬೇರೆ ಇದು ಯಾರಿಗೆ ಮಂದಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕಲ್ತಿರುವಂಥ ಪಾಠಶಾಲೆ ಹುಡುಗರನ್ನ ಬೇರೆ ಪಾಠಶಾಲೆಗೆ ಕಲ್ತವರು ನಿಮ್ಮನ್ನು ಸಹಿಸ್ಕೋರಾಗ್ಯಾರ. ಎಷ್ಟೋ ಮಂದಿ ಜನ ಬಂಡವಾಳ ಬಂದಾಗೈತಿ. ನೀವೇನು ಕಲ್ತು ಊರಾಗ ಹೊಂಟ್ರಲ್ಲ, ಬೇರೆ ಕಡೆ ಆ ಕಡೆ ಈ ಕಡೆ ಕಲ್ತಿರುವಂಥ ಪುರೋಹಿತರು ಕೈ ಕಟ್ಕೊಂಡು ಮನ್ಯಾಗ ಕುಂಡ್ರುವಂಗೆ ಆಗೈತಿ. ಅವರೆಲ್ಲರೂ ಹಿಂಗೆ ವಿಚಾರ ಮಾಡಕತ್ತವಲ್ಲ, ಹೆಂಗರೆ ಮಾಡಿ ನಾವು ಪಾಠಶಾಲೆಗೆ ಕೆಟ್ಟ ಹೆಸರು ತರಬೇಕು, ಹೆಂಗರೆ ಮಾಡಿ ಎರಡು ಪಾಠಶಾಲೆ ಒಳಗಿದ್ದವ್ರು ಹುಡುಗರನ್ನ ನಾವು ಕೆಡಿಸ್ಬೇಕಂತ ಹೇಳಿ ನಿಮ್ಮ ಜೊತೆಗೆ ಬಂದು ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ನಿಮ್ಮನ್ನು ದುಶ್ಚಟಕ್ಕೆ ಕೆಡಿವಿ ನಿಮ್ಮನ್ನು ಹಾಳು ಮಾಡಕತ್ತಾರ. ಅಂಥವು ಕೆಲವೊಂದು ಜಾಲಗಳು ಬಹಿರಂಗ ಪಡತ್ತವ. ಈಗ ಮೊನ್ನೆ ಗೊತ್ತಾಗಿತ್ತು ನಮಗಿದು. ಅದ್ರ ಜೊತೆಗೆ ಅಷ್ಟೇ ಅಲ್ಲದೆ ಇದನ್ನು ನಾವು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಕೆಲವೊಂದಿಷ್ಟು ಜನ ಸ್ವಾಮಿಗಳು ಸಹಿತ, ಕೆಲವೊಂದಿಷ್ಟು ಜನ ದೊಡ್ಡ ವ್ಯಕ್ತಿಗಳು ಸಹಿತ ಯಡೂರು ಪಾಠಶಾಲೆ ಒಳಗೆ ಕಲ್ತಾರಂದ್ರೆ ಈ ಯಡೂರು ಪಾಠಶಾಲೆ ಒಳಗೆ ಕಲ್ತಿರುವಂಥವ್ರದ್ದು ಎಲ್ಲ ಕಡೆ ಹೆಸರು ಭಾಳ ಆಗತೈತಿ. ಎಲ್ಲ ಕಡೆ ಅವರ ಬರಾಕತ್ತಾರ. ಇವ್ರನ್ನ ಹೆಂಗರೆ ಮಾಡಿ ಇದನ್ನು ಮಾಡೋದು ಬೇಡ ಅಂತ ಹೇಳಿ ಯಾರು ಸ್ವಾಮಿಗಳು ಒಂದಿಷ್ಟು ಏನಾರ ಕಲಿತಂದ್ರೆ ಕಲಿಸ್ಬಾರಂತ.
ಒಂದಿಷ್ಟು ಜ್ಯೋತಿಷ್ ಹೇಳ್ಕೊಡ್ರಿ, ಇನ್ನೊಂದಿಷ್ಟು ನಮಗೆ ಏನರೇ ಬರಲಾರ್ದು ವಿದ್ಯೆ ಹೇಳ್ಕೊಡ್ರಿ ಅಂದ್ರೆ, ತಮ್ಮ ನೀ ಎಲ್ಲಿ ಕಲ್ತೀವ, ಎರಡೂ ಪಾಠಶಾಲೆ ಕಲ್ತಾನೆ ರೀ, ನೀ ಹಂಗಾದ್ರೆ ಕಲಿಬೇಡ, ನಿಂದ ಅಡ್ಮಿಷನ್ ಆಗಲ್ಲ ಹೋಗೋಣಾಕತ್ತಾರ. ಇಂಥ ವರ್ತಮಾನ ಪರಿಸ್ಥಿತಿ ಬಂದೈತಿ. ಇದಕ್ಕೆ ನಾವು ವಿಚಾರ ಮಾಡಿವಲ್ಲ, ನಿಮಗೆ ಈ ಸದ್ದ ವರ್ತಮಾನದೊಳಗೆ ಅವಶ್ಯಕತೆ ಏನೈತಿ ಅಂದ್ರೆ ಜ್ಯೋತಿಷ ಒಂದು ಅವಶ್ಯಕತೆ ಐತಿ. ಈ ಬ್ಯಾಚ್ ಹಿಡ್ಕೊಂಡು ಜ್ಯೋತಿಷನೂ ಹೇಳಕ್ಕೆ ಶುರು ಮಾಡಿವಿ. ಅದ್ರ ಜೊತೆಗೆ ನೀವು ಎಲ್ಲರೂ ಕೂಡಿ ಹಿಂಗೆ ನಾವು ಬರ್ತೀವಿ ರೀ, ನಾವು ಜ್ಯೋತಿಷ್ ಕಲಿತೀವಿ, ಅವಕಾಶ ಇಲ್ದವ್ರು ನೀವು ಬಂದು ಕಲಿತಂದ್ರೆ ಎರಡೂರು ಪಾಠಶಾಲೆಗೆ ಹಿಂಗೆ ಬ್ರ್ಯಾಂಡ್ ಐತಿಲ್ಲ, ಈ ಬ್ರ್ಯಾಂಡ್ ಯಾವತ್ತೂ ಕಡಿಮೆ ಆಗಬಾರ್ದು. ಈ ಬ್ರ್ಯಾಂಡ್ ಯಾವತ್ತೂ ಕಡಿಮೆ ಆಗಬಾರ್ದು. ಹಾಂ, ಇಲ್ಲಿ ಇದ್ದವ್ರಿಗೆ ಆಗಲಿಲ್ಲ ಅಂದರು ಬಿಟ್ಟು ಹೋಗಿರ್ತಿರಲಿಲ್ಲ. ನೀವೆಲ್ಲರೂ ಶನಿವಾರ ರವಿವಾರ ನಾವು ವಿಚಾರ ಮಾಡಕತ್ತೀವಿ ನಾವು ಸಂತೋಷ್ ಸ್ವಾಮಿಗಳು ನಾವು ಕೂಡಿ ಶನಿವಾರ ರವಿವಾರ ಇಲ್ಲಿಂದ ಬಿಟ್ಟು ಹೋಗೋರು ಪೂರ್ವ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಹೋಗಿ ಮಣ್ಣು ಹೇಳತ್ತಿದ್ದೆ ಒಂದು ಏನು ಕೇಳಿದ್ರೆ ಅದು ಮುಂದಿನ ಬ್ಯಾಚ್, ಅದಕ್ಕೆ 30,000 ತುಂಬಬೇಕು, ಅದ್ರಾಗ ಮುಂದಿಂದ ಹೇಳ್ತೀವಿ ಅಂತಾರತ್ತು. ಹಾಂ, ಜ್ಯೋತಿಷಿಗೆ ಕೇಳ್ತಿರ್ತಾರೆ. ಈಗ ನಾವು ನಕ್ಷತ್ರ ಯೋಗ ಕರ್ಣ ಕಲ್ತೀವಿ, ಗುರುಜಿ ಮತ್ತು ಇನ್ನು ಕುಂಡ್ಲಿ ಹಾಕೋದು ಯಾವಾಗ ಇರುತ್ತೆ ಇಲ್ಲೆಲ್ಲ ಬೇರೆ ಕಡೆ 10,000 ತುಂಬ್ಯಾರ. ನಕ್ಷತ್ರ ಯೋಗ ಕರ್ಣ ಇವೆಲ್ಲ ಕೂಡಿ ಮುಹೂರ್ತ ಅಷ್ಟಾಗೈತಿ. ಇನ್ನು ಕುಂಡ್ಲಿ ಹೇಳೋದಷ್ಟು ಹೇಳ್ಕೊಡ್ರೆ ಅದಕ್ಕೆ 30,000 ತುಂಬಬೇಕು, ಅದು ಮುಂದಿನ ಕ್ಲಾಸ್ ಹತ್ತಾರತ್ತು. ಹಾಂ, ಹಿಂಗೆ ರೊಕ್ಕ ಜಗ್ಗು ಅಂತ ಮಂದಿ ಭಾಳ ಆಗೈತಿ ವರ್ತಮಾನದೊಳಗೆ. ಅದಕ್ಕೆ ನಾವೆಲ್ಲ ವಿಚಾರ ಮಾಡಕತ್ತೀವಿ ಏನಂದ್ರೆ, ಈಗ ನಮ್ಮ ಹುಡುಗರು ಅದಾರಲ್ಲ ಇಲ್ಲಿ ಬಂದವರು ಇಲ್ಲೇ ಪರಿಪೂರ್ಣ ಆಗಿಬಿಡಲಿ ಅಂತ ವಿಚಾರ ಮಾಡಿ ನಾವು ಇಲ್ಲಕತಕ ಭಾಳ ಬಿಟ್ಟಿದ್ವಿ, ಜ್ಯೋತಿಷ್ ಹೇಳವಲ್ಲಾಗಿದ್ವಿ ಪಾಠ ಹೇಳೋದು. ಯಾಕಂದ್ರೆ ನಮ್ಮ ಒಬ್ಬರ ಹೇಳಕ್ಕೂ ಒಬ್ಬರಾಗಿದ್ವ, ಅದೊಂದು ಒಬ್ಬರಾಗಿವು ಅನ್ನೋದೊಂದು. ಆಮೇಲೆ ಕಲಿಯುವಂಥ ಆಸಕ್ತಿ ನಮ್ಮ ಹುಡುಗರಲ್ಲಿ ಕಾಣಲಾರ್ದಕ್ಕೆ ಅದನ್ನು ಬಿಟ್ಟಿದ್ವಿ. ಮಾನ್ಯ ಜಗತ್ತುಗಳು ಭಾಳ ಹೇಳು 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 ತಂದಿದ್ದಕ್ಕೆ ಈಗ ಹೋದ ವರ್ಷ ಈ ವರ್ಷ ಹಿಡ್ಕೊಂಡು ಶುರು ಮಾಡೀವಿ. ಅವ್ರಿಗೆ ಈಗೇನು 4-5 ವರ್ಷ 8 ಮಂದಿ ಅದಾರಲ್ಲ ನೀವು ಪಾಲಕರು, 8 ಮಂದಿ ಏನದಾರಲ್ಲ ಅವ್ರಿಗೆ ಮುಹೂರ್ತ ನೋಡಕ್ಕೆ ಬರ್ತೈತಿ. ಯಾರೇ ಮನೆಗೆ ಬಂದು ಏನಾರ ಮುಹೂರ್ತ ಕೇಳಕ್ಕೆ ಬಂದ್ರೆ ಮುಹೂರ್ತ ನೋಡ್ತಾರೆ, ಚಲೋ ಮುಹೂರ್ತ ಇಟ್ಕೊಡ್ತಾರೆ. ಆಮೇಲೆ ಯಾವ್ದಾರು ಒಂದು ಹುಡುಗ ಹುಟ್ಟೈತಿ ಅಂದ್ರೆ ಅದಕ್ಕೆ ಚಲೋ ನಾಮಕರಣಕ್ಕೆ ಒಂದು ಮುಹೂರ್ತ ಕೊಡ್ತಾರೆ. ಏನು ಹೆಸರು ಇಡಬೇಕು ಜನ್ಮ ಹೆಸರು ಹೇಳ್ತಾರೆ, ಅದಕ್ಕೆ ದೋಷ ಐತೋ ಇಲ್ಲ ಹೇಳ್ತಾರೆ. ಯಾರ್ಯಾವ ಸತ್ರ ಅಂದ್ರೆ ಆ ಸತ್ತದಕ್ಕೆ ಏನು ದೋಷ ಐತಿ ಅನ್ನೋದು ಸಹಿತ ಹೇಳ್ತಾರೆ. ಎಲ್ಲ ಚಲೋ ಚಲೋ ಕಲ್ತಾರ ಅವರು. ಅದನ್ನು ನೀವು ಯೂಸ್ ಮಾಡ್ಕೋರಿ. ನಿಮ್ಮ ಊರೊಳಗೆ ಏನು ಮಾಡ್ಬೇಕಂದ್ರೆ ನೀವು ಹೋಗಿ ನಮ್ಮ ಮಗ ಎಲ್ಲ ಜ್ಯೋತಿಷ ಎಲ್ಲ ಕಲ್ತಾನ ಮಂತ್ರ ಕಲ್ತಾನ ನೀವು ಊರಾಗ ಹೇಳ್ತಿರಲ್ಲ, ಅದನ್ನು ಕೇಳಿ ಮಂದಿ ಏನೋ ಒಬ್ರು ಕೇಳಕ್ಕೆ ಬರ್ತಾರೆ. ಒಂದು ವೇಳೆ ಆ ವಿಷಯ ಅವಾಗ ಗೊತ್ತಿರಲಿಲ್ಲ ಅಂದರೂ ಮಂದಿ ನಮ್ಮನ್ನು ಕೇಳಾಕತ್ತಾರ ಅನ್ನುವಂಥ ಭಾವನೆ ಅವನಲ್ಲಿ ಉಂಟಾಗಿ ಮತ್ತೊಂದಿಷ್ಟು ಕಲಿಯೋಕೆ ಶುರು ಮಾಡ್ತಾನೆ, ಮತ್ತೊಂದಿಷ್ಟು ತಿಳ್ಕೊಳಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ನೀವೆಲ್ಲರೂ ಅವರೆಲ್ಲ ಕಲ್ತಾರೆ. ಈಗ ಅವ್ರ ಸಲುವಾಗಿ ಜ್ಯೋತಿಷ ಶುರು ಮಾಡಿವಿ ನಾವು. ಈ ಒಂದು ಹೊಂಟೈತೆ ಹೇಳಿ ಗಡಬಡಿಲೇ ಶುರು ಮಾಡಿ ಒಂದಿಟ್ಟು ದಾಂಡಿಗೆ ಬಂದೈತೆ ಅವ್ರಿಗೆ. ಇನ್ನೇನು ಉಳಿದವ್ರಿಗೆಲ್ಲರಿಗೆ ಕಂಟಿನ್ಯೂ ಆಕೈತಿ. ಅದ್ರ ಜೊತೆಗೆ ಈ ಪಾಠಶಾಲೆ ಒಳಗೆ ಕಲ್ತ ಬಿಟ್ಟು ಹೋಗಿರ್ತಿರಲಿಲ್ಲ ಪೂರ್ವ ವಿದ್ಯಾರ್ಥಿ ಅವ್ರಿಗೆ ಕೂಡ ಶನಿವಾರ ರವಿವಾರ 2 ಕ್ಲಾಸ್ ಮಾಡ್ಬೇಕಂತ ವಿಚಾರ ಮಾಡಕತ್ತೀವಿ. ಸಂತೋಷ್ ಸ್ವಾಮಿಗಳು ನಾವು ಕೂಡ ಅವರು ಇರ್ತಾರೆ, ನಾವು ಇರ್ತೀವಿ, ಎಲ್ಲರೂ ಕೂಡ ಶನಿವಾರ ರವಿವಾರ ವಾರದಾಗ 2 ದಿನ, 1 ದಿನರೇ 2 ದಿನ ಒಂದು ಕ್ಲಾಸ್ ಮಾಡಬೇಕು. ಅದಕ್ಕೆ ನೀವೆಲ್ಲರೂ ಬಂದು ಆ ಕ್ಲಾಸಿಗೆ ಅಟೆಂಡ್ ಆಗುವಂಥವ್ರು ಇಚ್ಛೆ ಇತ್ತಂದ್ರೆ ಮಾಡ್ತೀವಿ, ನಾವು ಕಲಿತೀವಿ ಅನ್ನುವಂಥ ಇಚ್ಛೆ ಇತ್ತು, ರೆಸ್ಪಾನ್ಸ್ ಚಲೋ ಬತ್ತು ಅಂದ್ರೆ ಅದನ್ನು ನಾವು ಜಾರಿ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಒತ್ತಾಯಿಲೇ ಹೇಳೋದು, ಇಲ್ಲಿಗೆ ಒತ್ತಾಯಿಲೆ ಕಲಿಸೋದು ಮಂತ್ರ ಅಷ್ಟೇ ಈಗ ನಿಮ್ಗೆ. ಯಾಕಂದರೆ ಇಲ್ಲಿ ಬಂದು ಸಿಕ್ಕರೆ ನೀವು ಹೆಂಗರಿ ಮಾಡಿ ತಿಕ್ಕಬೇಕಾಗಿರುತ್ತೆ. ಅದಕ್ಕೆ ಮಂತ್ರ ಒಂದು ಹಂಗಡಿ ತಿಕ್ಕಿ ಹಿಂಗಡಿ ತಿಕ್ಕಿ ಅಲ್ಲಿ ಜಡ್ಜ್ ಇಲ್ಲಿ ಜಡ್ಜ್ ಅದನ್ನ ಒಟ್ಟಾಕೈತಿ. ಬಟ್ ಈ ಜ್ಯೋತಿಷಿ ಏನಾರು ಕಲಿಬೇಕಾದ್ರೆ ಆಸಕ್ತಿ ಬೇಕಾಗ್ತದಿಲ್ಲ. ಹಂಗಾಗಿ ಆಸಕ್ತಿ ಇದ್ದವ್ರಿಗೆ ಇದು ಒಂದು ಅವಕಾಶ ಐತಿ. ಇದ್ರ ಜೊತೆಗೆ ಈಗ ಪರೀಕ್ಷೆ ಬರೆದಿರುವಂಥವ್ರು ಸಂಸ್ಕೃತ ಮತ್ತು ವೇದ ಎಲ್ಲ ಪರೀಕ್ಷೆ ಬರೆದಿರುವಂಥವ್ರು ಸರ್ಟಿಫಿಕೇಟ್ ಬಂದವು. ಈಗಾಗಲೇ ಒಂದಿಷ್ಟು ಜನ ಆ ಸರ್ಟಿಫಿಕೇಟ್ ತೊಗೊಳಕ್ಕೆ ಅವ್ರು ಬಂದವರು ಅಂಥವ್ರು ಹೆಸರು ಬರ್ಸ್ಯಾರ. ಅವ್ರಿಗೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಮಂಗಳಾರತಿ ಆದಮೇಲೆ ನೀವು ಒಬ್ಬೊಬ್ಬರಿಗೆ ಬಂದು ಆ ಸರ್ಟಿಫಿಕೇಟ್ ತೊಗೊಂಡವ್ರು. ಯಾಕಂದ್ರೆ ಈಗ ಭಾಳ ಸಮಯ ಆಗೈತಿ, ಈಗ ಕೊಡ್ತಿದ್ದೀವಿ, ಟೈಮ್ ಆಗೈತಿ ಊಟದ ಟೈಮ. ಹಾಗಾಗಿ ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವೆಲ್ಲರೂ ಊಟಕ್ಕೆ ಹೋಗ್ರಿ ಹುಡುಗರು. ಈಗ ಯಾರ್ಯಾರು ಸರ್ಟಿಫಿಕೇಟ್ ಅದಾರೋ ಅವರಷ್ಟು ನಿಂದಿರಿ, ಅವ್ರ ಸರ್ಟಿಫಿಕೇಟ್ ತೊಗೊಂಡು ಗುರುಗಳ ಆಶೀರ್ವಾದ ತೊಗೊಂಡು ಅವ್ರ ಅನುಗ್ರಹ ಪಡ್ಕೊಂಡು ನೀವೆಲ್ಲರೂ ನೀವು ಬೆಳಗ್ಗೆ ಅಥವಾ ನಾಳೆ ಇರ್ತಿರೋ ನಾಡ್ದಿರ್ತಿರೋ ಇಲ್ಲಿ ಬಂದಾಗ ಸಂತೋಷ ಆಗತ್ತಿಲ್ಲ, ಖುಷಿ ಆಗತ್ತಿಲ್ಲ. ಊರಾಗ ಇದ್ದು ತಲೆ ಮಬ್ಬು ಹಿಡಿದಿರ್ತಾವೆ ಮಗನು. ಇಲ್ಲಿ ಬತ್ತಂದ್ರೆ ಚಾರ್ಜ್ ಹಾಕವು. ಒಂದಷ್ಟು ಖುಷಿನೇ ಬೇರೆ. ಯಾಕಂದ್ರೆ ಅದು ನಮ್ಗೆ ಅನುಭವ ಐತಿ. ನಾವು ಇಲ್ಲೇ ಇರ್ತೀವಿ, ನಮ್ಮ ಊರಾಗಿರ್ತೀವಿ, ಎಲ್ಲೇ ಇರ್ತೀವಿ ಅಂದ್ರೆ ನಾವು ಕಲ್ತಿರುವಂತಹ ಗುರುಕುಲಕ್ಕೆ ಹೋಗಿ ನಾವು ಒಂದು ತಾಸು ಇದ್ದೀವಿ ಅಂದ್ರೆ ಅಲ್ಲಿ ಬರುವಂಥ ಹುಮ್ಮಸ್ಸು ಬೇರೆ, ಅಲ್ಲಿ ಸಿಗುವಂಥ ಖುಷಿನೇ ಬೇರೆ ಎಲ್ಲಿ ಸಿಗೋಂಗಿಲ್ಲ. ಅದಕ್ಕೆ ಅಂಥ ಎಲ್ಲ ಅವಕಾಶ ನಿಮ್ಗೆ ಐತಿ. ಯಾವುದೋ ಒಂದಿಷ್ಟು ಜನರು ಇದ್ರ ಸಲುವಾಗಿ ಯಾವುದೋ 4 ದಕ್ಷಿಣ ಸಲುವಾಗಿ ಇವತ್ತು ಬಂದಿರುವಂಥ ಪೂಜೆಗಳನ್ನ ಹಿಡ್ಕೊಳಕ್ಕೆ ಹೋಗ್ಬೇಡ. ಪ್ರತಿ ವರ್ಷ ಇವತ್ತು ಎಂಥ ಪೂಜೆ ಬಂದ್ರೆ ಬಿಟ್ಟು ಗುರುಕುಲಕ್ಕೆ ಬರ್ರಿ, ಪಾಠಶಾಲೆಗೆ ಬರ್ರಿ, ಗುರುಗಳ ಪಾದಪೂಜೆ ಒಳಗೆ ಪಾಲ್ಗೊಂಡು ಖುಷಿಯಿಂದ 4 ಮಂದಿ ಎಲ್ಲ ಗೆಳೆಯರು ಬಂದಿರ್ತಾರೆ, ದೋಸ್ತರು ಬಂದಿರ್ತಾರೆ, 4 ಮಾತು ಚೆಂದಾಗಿ ಮಾತಾಡಿ ಖುಷಿಯಾಗಿ ಹೋಗ್ರಿ. ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಆಕೈತಿ. ಭಾಳ ಜನ ಹೋಗಿರ್ತಿರಲ್ಲ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರೋಂಗಿಲ್ಲ. ಅಂಥವ್ರೆಲ್ಲರಿಗೂ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಇನ್ನೊಂದಂದ್ರೆ ಈ ಸರಿ ನೆಕ್ಸ್ಟ್ ಬರುವಂತಹ ಕಲ್ಯಾಣ ಮಹೋತ್ಸವ, ಕಲ್ಯಾಣ ಮಹೋತ್ಸವದೊಳಗೆ ಶ್ರೀಶೈಲ ಜಗದ್ಗುರುಗಳು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋರ್ದಾರ. ಭಾಳ ದೊಡ್ಡ ಕಾರ್ಯಕ್ರಮ ಐತೆ ಅದು. ಆ ಕಾರ್ಯಕ್ರಮದಾಗ ಏನಂದ್ರೆ ಇವೆಲ್ಲ ಗೋಪುರಗಳೆಲ್ಲ ಉದ್ಘಾಟನೆ ಎಲ್ಲ ಅದಾವ.
ಆಮೇಲೆ ಕುಂಭಾಭಿಷೇಕ ಮಾಡೋರ್ದು, ಮಹಾ ಕುಂಭಾಭಿಷೇಕ. ಆ ಕಾರ್ಯಕ್ರಮದೊಳಗೆ ಅದೊಂದು 45 ದಿನ ಕಾರ್ಯಕ್ರಮ ಹಿಂಗಿರ್ತೈತಿ. ಅದು ಆ ಕಾರ್ಯಕ್ರಮ ಕೊನೆ 3-4-5 ದಿನದ ಒಳಗೆ ನಮ್ಮ ಪಾಠಶಾಲೆ ಶುರುವಾಗಿ ಇವತ್ತು ಎಷ್ಟು ವರ್ಷ ಆಯ್ತು ಗೊತ್ತದ? ನಾವು ಬಂದು 13 ವರ್ಷ ಕಂಪ್ಲೀಟ್ ಆತೀಗ. ನಾವು ಬರೋಕ್ಕಿಂತ 1 ವರ್ಷ 2 ವರ್ಷ ಮೊದಲು ಶುರುವಾಗಿತ್ತು. ಅದಕ್ಕೆ ಈ ನಮ್ಮ ಪಾಠಶಾಲೆ ಶುರುವಾಗಿ 12 ವರ್ಷ ಆತು ಅಂಥೇಳಿ ಒಂದು ಕಾರ್ಯಕ್ರಮ ಮಾಡೋದು. 12 ವರ್ಷ ಆಯ್ತು. 12 ವರ್ಷದ ಒಂದು ಪಟ್ಟು 12 ವರ್ಷದ ಒಂದು ಪಟ್ಟು. ಹಾಗಾಗಿ ನಮ್ಮ ಪಾಠಶಾಲೆ ಯಶಸ್ವಿಯಾಗಿ ಒಳ್ಳೆಯ ವಿದ್ಯಾರ್ಥಿಗಳನ್ನು, ಒಳ್ಳೆಯ ಪುರೋಹಿತರನ್ನು ಜಗತ್ತಿಗೆ ಕೊಡಾಗ ಸಕ್ಸಸ್ ಆಗೈತೆ ನಮ್ಮ ಪಾಠಶಾಲೆ. ಹಾಗಾಗಿ ಈ ಪಾಠಶಾಲೆ ಒಂದು ಕಾರ್ಯಕ್ರಮ ಮಾಡೋಣ ಅಂಥೇಳಿ ಎಲ್ಲ ನಮ್ಮ ಪಾಠಶಾಲೆಗೆ ಎಷ್ಟು ಜನ ಕಲ್ತಾರೆ, ಒಬ್ಬರಲ್ಲಿ ಇಬ್ಬರಲ್ಲಿ ಸಾವಿರಾರು ಜನ ಕಲ್ತಾರಲ್ಲ, ಎಲ್ಲ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮಕ್ಕೆ ಆವತ್ತೊಂದು ದಿನ ಬರಬೇಕು. ಆವತ್ತೊಂದು ದಿನ ಇನ್ನೂ ತನಕ ನಿಮ್ಗೆ ಯಾರಿಗೂ ನಾವು ಪಾಠಶಾಲೆ ಒಳಗೆ ಇಲ್ಲಿ ಕಲ್ತಾನ ಅಂಥೇಳಿ ಅಥೆಂಟಿಕ್ಕಾಗಿ ಪಕ್ಕಾ ಸಿಕ್ಕ ಹೊಡೆದು ಸೀಲ್ ಹೊಡೆದು ಯಾರಿಗೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಗೊತ್ತೈತಿ? 100 ಮಂದಿ ಕೇಳಕ್ಕೆ ಬಂದವ್ರಿಗೆಲ್ಲ ನೀ ಏನು ಅಂತೇಳಿ ಬೇದ ಕಳಿಸಿದ್ವಿ. ಆದ್ರೆ ಆ ಕಾರ್ಯಕ್ರಮಕ್ಕೆ ಯಾರು ಹಾಜರಿರ್ತಾರಲ್ಲ, ಆ ಕಾರ್ಯಕ್ರಮಕ್ಕೆ ಹಾಜರಿದ್ದವ್ರಿಗೆ ಒಂದು ಉತ್ತಮವಾಗಿರುವಂಥ ಇದೇ ಪಾಠಶಾಲೆ ಕಲ್ತಾನ ಅಂಥೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತೈತಿ ಎಲ್ಲರಿಗೂ. ಆ ಸರ್ಟಿಫಿಕೇಟ್ ಹಿಂಗೈತಲ್ಲ, ಆ ಸರ್ಟಿಫಿಕೇಟ್ ಇದ್ದವನ ಪಾಠಶಾಲೆ ಎಡೂರಾಗ ಕಲ್ತಾನ ಅಂಥೇಳಿ ಕನ್ಫರ್ಮ್ ಆಕತ್ತೇನು. ಹಂಗಾಗಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಒಂದಲ್ಲ ಎರಡಲ್ಲ ಸಾವಿರಾರು ಜನ ಅದ ನಮ್ಮ ಹುಡುಗರು. ಒಂದು ಸೈನ್ಯ ಬರ್ತೈತಿ ಬಂದ್ರೆ, ಮಿಲ್ಟ್ರಿ ಸೈನ್ಯ ಬಂದಾಗ ಬರ್ತೈತಿ ಬಂದ್ರೆ. ಇದ್ರಾಗ ಹೆಂಗದ ಅಂದ್ರೆ ಹೊಡೆದಾಟಕ್ಕೂ ಸೈ, ಬಡದಾಟಕ್ಕೂ ಸೈ, ಅವ್ರು ಬಂದ್ರೆ ಯುದ್ಧ ಮಾಡೋಕ್ಕೂ ಸೈ ಅದಾರ ಇವರು. ಎಲ್ಲದಕ್ಕೂ ಸೈನ್ಯ. ಇಲ್ಲಿ ಬಂದು ಆ ಕಾರ್ಯಕ್ರಮದೊಳಗೆ ನೀವು ಸಾಧ್ಯ ಆದಷ್ಟು ಸೇವೆ ಮಾಡ್ಕೋತ, ಇಲ್ಲಿ ಕೆಲಸಗಳು ಇರ್ತಾವೆ, ಆಯಾ ಕೆಲಸಗಳು ಇರ್ತಾವೆ, ಅದನ್ನು ಮಾಡ್ಕೊತ ಆ ಕಾರ್ಯಕ್ರಮ ಒಳಗೆ ನಿಮಗೆ ಮುಂದಿನ ದಿನಗಳೊಳಗೆ ಆ ಡೇಟ್ ಹೇಳ್ತೀವಿ, ಫೈನಲ್ ಯಾವುದು ಅನ್ನೋದು, ಆ ಡೇಟು ಯಾವಾಗ ಬರಬೇಕು, ಆ ಕಾರ್ಯಕ್ರಮ ಹೆಂಗೆ. ಒಂದಿನ ಬರೀ ಪಾಠಶಾಲೆ ಕಾರ್ಯಕ್ರಮ, ಬೇರೆ ಏನೂ ಇಲ್ಲ. ಪಾಠಶಾಲೆಗಳು ವಿದ್ಯಾರ್ಥಿಗಳ ಸಮಾಗಮ ಅವತ್ತು ಹಿಂಗೆ ಇರ್ಬೇಕಲ್ಲ. ಯಡೂರೊಳಗೆ ಬರೀ ಯಡೂರು ಪಾಠಶಾಲೆ ಹುಡುಗರು ಕಾಣಿಸ್ಬೇಕು, ಎಲ್ಲಿ ನೋಡ್ರು ಬರೀ ಪಾಠಶಾಲೆ ಬ್ಯಾನರ್ಗಳು ಕಾಣಿಸ್ಬೇಕು. ಹಂಗೆ ಮಾಡೋನು ಗೊತ್ತಾಯ್ತಾ? ಒಟ್ಟ ಊರಾಗ ಆ ಒಂದು ಕಾರ್ಯಕ್ರಮ ಹವಾ ಹಿಡಿಸ್ಬೇಕು. ನೀವು ಎಲ್ಲ ಜಗತ್ಗಳು ಉತ್ಸಾಹ. ಸುಮ್ಮನೆ ಇಲ್ಲಿ ಚಪ್ಪಲಿ ಹೊಡೆ ನಡೆಯಂಗಿಲ್ಲ, ಬರೇ ಸುಮ್ಮನೆ ಚಪ್ಪಲಿ ಹೊಡೆದು ನಡೆಯಂಗಿಲ್ಲ. ಅವಾಗ ಬರ್ಬೇಕು. ಮಂದಿ ಕಣ್ಣು ಹಾಸಿರೆ ಬರೇ ಅವತ್ತಿನ ದಿವ್ಸಕ್ಕೆ ಕಾರ್ಯಕ್ರಮಕ್ಕೆ ಹಿಂಗೆ ಕಾಣಿಸ್ಬೇಕಲ್ಲ, ಬರೇ ಲುಂಗಿ ಹಂಗಿನ ಕಾಣ್ಬೇಕು. ಹಂಗೆ ಎಲ್ಲರೂ ಒಬ್ರಿಗೊಬ್ರು ಈಗ ನಿಮ್ಗೆ ಕಾಂಟ್ಯಾಕ್ಟ್ನಾಗ ಇದ್ದವ್ರು ಎಲ್ಲ ಹುಡುಗರಿಗೆ ಹೇಳ್ರಿ. ಅದು ಕಲ್ಯಾಣ ಮಹೋತ್ಸವ ಹೋಳಿ ಹುಣ್ಣಿಗೆ ಬರ್ತೈತೆ ನೋಡು. ಆ ಹೋಳಿ ಹುಣ್ಣಿಗೆ ಒಂದು 2-3-4 ದಿನ, ಆ ಹೋಳಿ ನೆಕ್ಸ್ಟ್ ಹೋಳಿ ಹುಣ್ಣಿಗೆ 1 ವಾರ ಸೂಟಿನ ಮಾಡಿಬಿಡೋದು. ಪೂಜೆ ಇರಲಿ, ಮದುವೆ ಎಲ್ಲ ಕ್ಯಾನ್ಸಲ್, ಅವೆಲ್ಲ ಡೇಟ್ ಮುಂದೆ ಹಾಕೋದು. 1 ವಾರ ಬಂದು ಫಸ್ಟ್ ಕ್ಲಾಸ್ ಇಲ್ಲೇ ಇದ್ದು ನಿಮಗೆ ಹೊಳ್ಳಿ ಪಾಠಶಾಲೆ ಇದ್ದಂಗೂ ಆಕೈತಿ. ಆ ಕಾರ್ಯಕ್ರಮ ಯಶಸ್ವಿ ಆದಂಗೂ ಆಕೈತಿ. ಆ ಒಂದು 12 ವರ್ಷದ ಆಚರಣೆ ಏನು ಮಾಡ್ತೀವಲ್ಲ, ಅದನ್ನೆಲ್ಲರೂ ವಿಜೃಂಭಣೆಯಿಂದ ಮಾಡಿ ವಿಶೇಷವಾಗಿರುವಂಥ ಜಗದ್ಗುರುಗಳ ಅನುಗ್ರಹ ಎಲ್ಲರೂ ಪಡ್ಕೊಂಡು ಸ್ವತಃ ಅವ್ರ ಕೈಯಿಂದನೇ ಆ ಸರ್ಟಿಫಿಕೇಟ್ ನಿಮ್ಗೆ ಕೊಡುವಂಗೆ ವ್ಯವಸ್ಥೆ ಮಾಡಕತ್ತೀವಿ. ಆ ಗುರುಗಳ ಸೈ ಇರ್ತೈತಿ, ಅದ್ರ ಮೇಲೆ ನಿಮ್ಮ ಫೋಟೋ ಇರ್ತೈತಿ, ಫಸ್ಟ್ ಕ್ಲಾಸ್ ನಿಮ್ಮ ಫೋಟೋ ನಿಮ್ಮ ಮನೆ ಒಳಗೆ ವಾದ ಕೂಡಲೇ ಎದುರಿಗೆ ಹಾಕೊಂಡ್ಬಿಡೋದು. ಇನ್ನು ಕತಕ ತಮ್ಮ ಎಲ್ಲಿ ಕಲ್ತೀವಿ ಕೇಳೋ ಅವಶ್ಯಕತೆ ಇಲ್ಲ. ಮನ್ಯಾಗ ಬಂದ್ರೆ ಇವು ಯಡೂರು ರಾಮ ಅದು ಗೊತ್ತಾಗ್ಬೇಕು. ಹುಡುಗ ಎಲ್ಲಿದ್ದು ಬಂದೈತಿ ಅಂದ್ರೆ ಯಡೂರು ಪಾಠಶಾಲೆ ಬ್ರ್ಯಾಂಡ್ ಐತಿ ಅನ್ಕೋಬೇಕು. ಅಂಥ ಬ್ರ್ಯಾಂಡ್ ತಯಾರು ಮಾಡಕತ್ತೈತಿ. ಹಾಗಾಗಿ ಎಲ್ಲರೂ ಆ ಸರ್ಟಿಫಿಕೇಟ್ ತೊಗೊಳ್ಬೇಕು. ಆ ಬಂದು ಆ ಕಾರ್ಯಕ್ರಮದ ಪಾಲ್ಗೊಳಗೆ ಒಬ್ಬರು ಇಲ್ಲ ಅನ್ನಂಗಿಲ್ಲ. ಮತ್ತು ಇನ್ನೊಂದು ಗೊತ್ತೈತೆ ನಿಮ್ಗೆ, ಆ ಕಾರ್ಯಕ್ರಮಕ್ಕೆ ಬಂದವ್ರಿಗಷ್ಟೇ ಸರ್ಟಿಫಿಕೇಟ್ ಸಿಗ್ತಾವೆ. ಇದೊಂದು ನೆನಪಿರಲಿ. ಗುರುಜಿ ನಾನು ಸ್ವಲ್ಪ ಮದುವೆ ಇತ್ತು ರೀ, ನಮ್ಮ ಅಣ್ಣಂತ ಮತ್ತು ತಮ್ಮಂದು ಮದುವೆ ಇತ್ತು, ನಾಳೆ ಬರ್ತಾನೆ, ಸಿಗಂಗಿಲ್ಲ. ಅದು ಒಟ್ಟು ಸಿಗಂಗಿಲ್ಲ. ಅದಕ್ಕೆ ಯಾರು ಆ ಕಾರ್ಯಕ್ರಮದಾಗ ಬಂದಿರ್ತಾರೆ ಅವ್ರಿಗಷ್ಟು ಸಿಗ್ತೈತಿ. ಅದನ್ನು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಸರ್ಟಿಫಿಕೇಟ್ ಸಲುವಾಗಿ ಅಲ್ಲ, ನೀವು ಗುರುಗಳ ಅನುಗ್ರಹ ಅಂತ ಹೇಳಿ ಬರ್ರಿ. ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಆ ಮಾಡೋದ್ರ ಜೊತೆಗೆ ಗುರುಗಳ ಅನುಗ್ರಹ ಪಡ್ಕೊಳ್ಬೇಕು. ಆಮೇಲೆ ಇವತ್ತೆಲ್ಲರೂ ಬಂದಿರಲ್ಲ, ನಿಮ್ಮೆಲ್ಲರಿಗೆ ಚಲೋ ಆಗಲಿ. ಗುರುಗಳು ಶ್ರೀಶೈಲ ಜಗದ್ಗುರು ಆಶೀರ್ವಾದ ನಿಮ್ಮ ಮ್ಯಾಲೆ ಇರಲಿ. ಅವ್ರ ಆಶೀರ್ವಾದದಿಂದ ಎಲ್ಲ ನಿಮ್ಮ ಕೆಲಸಗಳು ಸಕ್ಸಸ್ ಆಗಲಿ. ಯಾರ್ಯಾರು ಮದುವೆ ಹೆಣ್ಣು ಹುಡುಕಾಡತ್ತೀರಿ ಲಘು ಮದುವೆ ಆಗಲಿ. ಯಾರ್ಯಾರು ಉದ್ಯೋಗ ಮಾಡೋಕೆ ಹುಡುಕಾಡತ್ತೀರಿ ಉದ್ಯೋಗ ಸಿಗಲಿ. ಯಾರ್ಯಾರಿಗೆ ಪೂಜೆ ಬರವಲ್ಲ ಅಂಥೇಳಿ ಒಂದಿಷ್ಟು ಜನ ಪೂಜೆ ಬರ್ತಾವೆ ಬರವಲ್ಲ ಅಂಥೇಳಿ ಅನ್ನತ್ತೀರಿ, ಅವ್ರಿಗೆ ಪೂಜೆ ಬರಲಿ. ಯಾರ್ಯಾರು ಒಂದಿಷ್ಟು ಜನ ಗುಡಿ ಪೂಜೆ ಹಿಡಿಕೋಬೇಕು, ಗುಡಿ ಯಾವುದ ನೋಡೋದು 4 ಮಂದಿಗೆ ಹೇಳ್ತೀರಿ, ಲಘು ಗುಡಿ ಸಿಗಲಿ. ಯಾವುದೋ ಒಂದು ಉದ್ಯೋಗ ಮಾಡಿರಿ. ಜೀವನದಾಗ ಜಗದ್ಗುರು ಆಶೀರ್ವಾದ ಬಟ್ ಸಕ್ಸಸ್ ಆಗ್ರಿ ಅಂಥೇಳಿ ಹಾರೈಸಿ ಜಗದ್ಗುರು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಬೇಡ್ಕೊಂಡು ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ಈ ಸದ್ಯ ಮಂಗಳಾರತಿ ಇರ್ತೈತಿ. ಮಂಗಳಾರತಿ ಆದಮೇಲೆ ನೀವೆಲ್ಲರೂ ಪ್ರಸಾದಕ್ಕೆ ಹೋಗ್ರಿ. ಈ ಯಾರ್ಯಾರು ಸರ್ಟಿಫಿಕೇಟ್ ತೊಗೊಳೋರಿದ್ರೆ ಸಂಸ್ಕೃತ ಮತ್ತು ವೇದ ಸಂಸ್ಕೃತ ಇದು ಎಂಥವು ಅಂದರೆ ಎಂಥ ಸರ್ಟಿಫಿಕೇಟ್ ಸುಮ್ಮನೆ ಕೈಲೇ ಬರೆದು ಕೊಟ್ಟದ್ದು ಅಲ್ಲ. ಸಂಸ್ಕೃತ ವಿಶ್ವವಿದ್ಯಾಲಯ ಸರ್ಕಾರದಿಂದ ಬಂದಿರುತ್ತೋ, ಗೌರ್ಮೆಂಟ್ದಿಂದ ಬಂದಿರುವಂಥವು.
ಅದನ್ನ ಚಂದಂಗೆ ಇಟ್ಕೊಳ್ರಿ. ಅದ್ರ ಮುಂದಿನ ಎಕ್ಸಾಮ್ಗಳು ಬರ್ತಾವೆ, ಅದ್ರ ಮುಂದಿನ ಎಕ್ಸಾಮ್ಗೆ ಕಟ್ಕೊಳ್ರಿ. ನೀವು ಮುಂದೆ ಯಾವುದೋ ಒಂದು ದೇವಸ್ಥಾನಕ್ಕೆ, ಮುಜರಾಯಿ ಇಲಾಖೆ ಒಳಗೆ ಇರುವಂಥ ದೇವಸ್ಥಾನಕ್ಕೆ ಹೋಗಿ ನಾನು ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿ ಅರ್ಚಕಾಗಿ ಅಪಾಯಿಂಟ್ಮೆಂಟ್ ಆಗ್ಬೇಕಾಗಿತ್ತಂದ್ರೆ ಇವು ಕೂಡ ಭಾಳ ಮಹತ್ವದ ಪಾತ್ರ ವಹಿಸ್ತಾವೆ. ಹಾಗಾಗಿ ಎಲ್ಲರೂ ತೊಗೊಂಡು ಹೋಗಿದ್ರು ಮನ್ಯಾಗ ಇಟ್ಕೊಳ್ರಿ. ಪ್ರಥಮ, ಕಾವ್ಯ, ಸಾಹಿತ್ಯ ಇಟ್ಕೊಳ್ರಿ. ಆಮೇಲೆ ವೇದ ಮೂಲ ತನಕ ಅವೊಂದಿಷ್ಟು ಕಂಟಿನ್ಯೂ ಮಾಡ್ಕೊಳ್ರಿ. ಯಾವ್ದು ಬಂದದ್ಲಿ ಅದ್ರ ಮುಂದಿನ ಎಕ್ಸಾಮ್ ಕಟ್ಟಿ ಒಂದು ಪಾಸ್ ಮಾಡ್ಕೊಂಡು ಒಟ್ಟು ಏನಿದಿರಲ್ಲ ಗಟ್ಟಿರ್ರಿ. ಬರೀ ಇರೋದು ಬೇರೆ, ಗಟ್ಟಿ ಇರೋದು ಬೇರೆ. ಎರಡೂ ಪಾಠಶಾಲೆ ಸೊಳ್ಳಂತೂ ಇಲ್ಲ ಗೊತ್ತೈತಿ. 4 ಮಂದಿ ಸುತ್ತಮುತ್ತ ಮಾತಾಡಕತ್ತಾರ. ಯಾರೋ ಸ್ವಾಮಿಗಳು, ಯಾರೋ ಒಬ್ರು ಹೊರಗಿನವರು ನಮ್ಮ ಪಾಠಶಾಲೆಗೆ ಇದ್ದವ್ರನ್ನ, ಹುಡುಗರನ್ನ ಹಾಳು ಮಾಡ್ಬೇಕಂತ ಗಂಟು ಬಿದ್ದಾರಂದ್ರೆ, ನಮ್ಮ ಪಾಠಶಾಲೆಗೆ ಕಲ್ತಿರುವಂಥವ್ರು ನಿಲ್ಲೊಂದು ಕಡೆ ತಗೋವಾರಂದ್ರೆ ಅವ್ರಿಗೆ ಸಡ್ ಹೊಡೆದು ನಿಲ್ಲುವಂಗೆ ಆಗ್ಬೇಕು. ಅವ್ರ ತೆಕ್ ಬಾಯಿ ತರ್ಕೊಂಡು ಹೋಗಂಗೆ ಆಗ್ಬಾರ್ದು.